ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಕಮೆಂಟ್ಸಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್. ಎಸ್, ಇಲ್ಲಿ ಒಂದು 2 ನಂಬರ್ ಇದೆ. ಇದು 10 ಹಾಗೂ ಇದು 11. ಯಾವ ನಂಬರ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆನೇ ಕಾರ್ಡ್ನ ಇವಾಗ ಶಫಲ್ ಮಾಡ್ತಿದ್ದೀನಿ. ಫೈಲ್ ನಂಬರ್ 1 ಅಂಟು ಯಾವುದು ನಿಮಗೆ ಅಟ್ರಾಕ್ಟ್ ಅನ್ನಿಸ್ತಿದೆ ಅದನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಇನ್ನೊಂದು ವಾರದಲ್ಲಿ ನಿಮ್ಮೆಲ್ಲರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಬದಲಾವಣೆಗಳು ಬರ್ತಿದೆ ನೋಡೋಣ. ಎಸ್, ಇದು ಫೈಲ್ ನಂಬರ್ 1. ಎಸ್, ಇದು ಫೈಲ್ ನಂಬರ್ 2. ಒಂದು ನಿಮಿಷ ಪಾಸ್ ಮಾಡಿ ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ, ನಿಮ್ಗೆ ಇಷ್ಟವಾಗಿರೋ ಕಾರ್ಡ್ ಆಗಿರ್ಬೋದು ಅಥವಾ ನಂಬರ್ಸ್ನಾಗಿರ್ಬೋದು ನೀವು ಚಾಯ್ಸ್ ಮಾಡ್ಕೊಳ್ಳಿ. ಇದು ಫೈಲ್ ನಂಬರ್ 1, ಇದು ಫೈಲ್ ನಂಬರ್ 2. ಎಸ್, ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಸ್, ಫೈಲ್ ನಂಬರ್ 1. ಮೊದಲೇದಾಗಿ ಬಲ್ಲಿಂದ ಏನು ಮೆಸೇಜ್ ನಿಮಗಾಗಿ ಸಿಗ್ತಿದೆ ಫೈಲ್ ನಂಬರ್ 1 ಈ ಒಂದು ವಾರದಲ್ಲಿ ನೋಡೋಣ. ಎಸ್, ಫೈಲ್ ನಂಬರ್ 1 ಈ ಒಂದು ವಾರದಲ್ಲಿ ಬಹಳಷ್ಟು ಬದಲಾವಣೆಯನ್ನು ನೀವು ನಿಮ್ಮ ಕೆರಿಯರ್ ಲೈಫಲ್ಲಿ ನೋಡ್ತಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ಹೆಚ್ಚು ಹಿಂದೆ ಆಗಿರೋ ಒಂದು ಕರೆಕ್ಷನ್ನ ಮಾಡ್ಕೋತಿದ್ದೀರಾ. ಏನೋ ಒಂದು ನಿಮ್ಮಿಂದ ಮಿಸ್ಟೇಕ್ಸ್ ಆಗಿದೆ, ಅದನ್ನು ನಿಮ್ಮ ಒಂದು ಎಡವಿದ್ದೀರಾ ಅಥವಾ ಸಣ್ಣ ಪುಟ್ಟ ನೀವೇ ಗೊತ್ತಿಲ್ಲದೆ ಗೊಂದಲತೆಯಿಂದ ಡಿಸಿಷನ್ಸ್ ತೊಗೊಂಡು ಅದರಿಂದ ಎಡವಿರ್ಬೋದು, ಅದರಿಂದ ನಿಮ್ಮ ಮಿಸ್ಟೇಕ್ ಆಗಿರ್ಬೋದು, ಅದನ್ನು ಕರೆಕ್ಷನ್ ಮಾಡ್ಕೋತಿದ್ದೀರಾ. ಫ್ಲೈಯಿಂಗ್ ಬ್ಲೂಮ್. ಎಸ್, ಕ್ಲೀನಪ್ ಮಾಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಒಂದು ಗಟ್ಟಿ ನಿರ್ಧಾರನ ತಗೋತಿದ್ದೀರಾ ಫೈಲ್ ನಂಬರ್ 1. ಹಾಗೂ ಈ ಒಂದು ವಾರದಲ್ಲಿ ಟ್ರಾವೆಲಿಂಗ್ ಕೂಡ ಮಾಡ್ತಿದ್ದೀರಾ. ಆ ಟ್ರಾವೆಲಿಂಗ್ ಮುಗಿಸಿ ಬಂದ ನಂತರ ನಿಮ್ಮ ಲೈಫಲ್ಲಿ ಭಾಳಷ್ಟು ಬದಲಾವಣೆ ಚೇಂಜಸ್ ಇದೆ. ಇಷ್ಟು ದಿವಸ ತುಂಬ ಭಯ ಪಡ್ತಿದ್ರಿ, ಸುತ್ತ ಇರೋ ಜನಗಳು ಏನು ಅನ್ಕೋತಾರೆ, ನನ್ನನ್ನು ಏನು ಅನ್ಕೋತಾರೆ ಅನ್ನೋ ಒಂದು ಭಯ ಇತ್ತು, ಶೈನ್ ಇತ್ತು, ಆತಂಕ ಇತ್ತು. ಎಲ್ಲವನ್ನೂ ದೂರ ಮಾಡ್ತಿದ್ದೀರಾ. ಗಟ್ಟಿಯಾದ ಒಂದು ಸ್ಟ್ರಾಂಗ್ ನಿರ್ಧಾರನ ತಗೋತಿದ್ದೀರಾ. ಹಾಗೆ ನಿಮಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಅಂತ ನೀವು ತುಂಬ ವರಿ ಮಾಡ್ತಿದ್ದೀರಾ. ನಿಮ್ಮ ಜೊತೆ ಭಗವಂತ ಇರೋದನ್ನು ನೀವು ಮರಿತಿದ್ದೀರಾ. ಫೈಲ್ ನಂಬರ್ 1 ಖಂಡಿತ ನಿಮ್ಮ ಜೊತೆ ನೀವು ನಂಬಿರೋ ದೈವ ಶಕ್ತಿ ಇದೆ. ನಿಮಗೆ ದೈವರಿಗಿನ್ನ ಯಾರ ಸಪೋರ್ಟ್ ಬೇಕಿಲ್ಲ. ಫೈಲ್ ನಂಬರ್ 1 ಖಂಡಿತ ಈ ಒಂದು ವಾರದಲ್ಲಿ ಹೆಚ್ಚಿನ ಒಂದು ಕ್ಲೆನ್ಸ್ ಆಗ್ತಿದೆ, ನಿಮ್ಮ ಮೈಂಡ್ ಕ್ಲೆನ್ಸ್ ಆಗ್ತಿದೆ. ಹಾಗೆ ನಿಮ್ಮ ನಿರ್ಧಾರಗಳಲ್ಲೂ ಕೂಡ ಬದಲಾವಣೆಯನ್ನು ತಗೋತಿದ್ದೀರಾ. ಟ್ರಾವೆಲಿಂಗ್ ಮಾಡ್ತಿದ್ದೀರಾ. ಹಾಗೆ ಹೊಸದೇನೋ ಆರಂಭಿಸಬೇಕು ಅಂತ ಅನ್ಕೋತಿದ್ದೀರಾ. ಅದರಲ್ಲಿ ಕೂಡ ಸ್ವಲ್ಪ ನಿಮಗೆ ಗಟ್ಟಿಯಾದ ನಿರ್ಧಾರ ತಗೊಳ್ಳೋಕ್ಕೆ ಆಗ್ತಿಲ್ಲ. ಆ ಒಂದು ಬೇಡದೇ ಇರೋದನ್ನು ಕ್ಲೀನಪ್ ಮಾಡ್ತಿದ್ದೀರಾ. ಅದನ್ನು ಕ್ಲೀನಪ್ ಮಾಡಬೇಕು ಅಂತ ದೃಢ ನಿರ್ಧಾರ ತಗೋತಿದ್ದೀರಾ. ಆದರೂ ಎಲ್ಲೋ ಒಂದು ರೀತಿ ಮನಸ್ಸಿನ ಮೂಲೆಯಲ್ಲಿ ಒಂದು ರೀತಿ ಅಯ್ಯೋ ಮಾಡಲಾ ಬೇಡವಾ, ಏನು ಅನ್ಕೋತಾರೆ, ಏನಾಗುತ್ತೆ ಅನ್ನೋ ಇದು ಒಂದು ರೀತಿ ಶೈನ್ ಇದೆ, ಒಂದು ರೀತಿ ಭಯ ಇದೆ. ಅದರಿಂದ ಈಚೆ ಬನ್ನಿ, ಭಗವಂತನ ಸಪೋರ್ಟ್ ನಿಮ್ಮ ಜೊತೆಗಿದೆ. ಹಾಗೆ ಹೆಚ್ಚು ಈ ಒಂದು ವಾರದಲ್ಲಿ ತುಳಸಿ ತೀರ್ಥನ ತಗೊಳ್ಳಿ. ಎಲ್ಲಿ ನೀವು ಟ್ರಾವೆಲ್ ಮಾಡೋಕ್ಕೆ ಹೋಗ್ತಿದ್ದೀರಾ ಆ ಸ್ಥಳಕ್ಕೆ ಹೋಗೋ ಮುಂಚೆ ತುಳಸಿ ತೀರ್ಥನ ತಗೊಳ್ಳಿ. ಆನಂತರ ನಿಮ್ಮ ಮನೆಯಿಂದ ಹೆಜ್ಜೆನ
ಮುಂದೆ ಹೋಗಿ ಇನ್ನಷ್ಟು ನಿಮಗೆ ಸಕ್ಸಸ್ ಅನ್ನೋದು ಈ ಒಂದು ವಾರದಲ್ಲಿ ಸಿಗ್ತಿದೆ. ನಿಮ್ಮ ಕೆಲಸದಲ್ಲೂ ಸಕ್ಸಸ್ ಸಿಗ್ತಿದೆ. ನೀವೆಲ್ಲಿ ಪಯಣಿಸ್ತಿದ್ದೀರಾ ಯಾವ ಒಂದು ಶುಭ ಕಾರ್ಯಕ್ಕೋಸ್ಕರ ನೀವು ಪಯಣಿಸ್ತಿದ್ದೀರಾ, ಹೆಚ್ಚಿನ ಒಂದು ಸಕ್ಸಸ್ ಅನ್ನೋದು ಈ ಒಂದು ವಾರದಲ್ಲಿ ಸಿಗ್ತಿದೆ. ಗುರುಗಳು ನಿಮ್ಮ ಲೈಫಿಗೆ ಹೊಸ ಟೀಚಿಂಗ್ ಮಾಡುವಂತಹ ಗುರುಗಳು ಬರ್ತಿದ್ದಾರೆ. ಹಾಗೆ ಅವರ ಜೊತೆ ನೀವು ಒಂದು ಕಾನ್ವರ್ಸೇಷನ್ ಮಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ನಿಮ್ಮ ಪ್ರಶ್ನೆಗಳಿಗೂ ನಿಮ್ಮ ಗೊಂದಲತೆಗಳಿಗೂ ಉತ್ತರಗಳು ಸಿಕ್ಕಿಲ್ಲ. ಈ ಒಂದು ವಾರದಲ್ಲಿ ಆ ಒಂದು ಗೊಂದಲತೆಯಿಂದ ದೂರ ಬರ್ತಿದ್ದೀರಾ. ಹಾಗೆ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ತಿದ್ದೀರಾ. ನಿಮ್ಮ ಸಿಸ್ಟರ್ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ಅವರಿಂದ ನಿಮಗೆ ಇನ್ನಷ್ಟು ಒಂದೊಳ್ಳೆ ನಿರ್ಧಾರ ತಗೊಳ್ಳೋಕ್ಕೆ ಸಪೋರ್ಟ್ ಸಿಗ್ತಿದೆ. ಜೊತೆಗೆ ಅವ್ರು ಹೇಳುವಂಥ ಮಾತುಗಳು ನುಡಿಗಳು ನಿಮಗೆ ತುಂಬಾ ಪಾಸಿಟಿವ್ ಅನಿಸ್ತಿದೆ. ನಾನು ಮಾಡ್ತೀನಿ, ನಾನು ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಈ ಒಂದು ವಾರದಲ್ಲಿ ಸಿಗ್ತಿದೆ. ಯಾರಾದರೂ ನಿಮ್ಮ ಸುತ್ತ ಇರೋ ಜನಗಳು ತುಂಬ ಓವರ್ ಕಾನ್ಫಿಡೆನ್ಸ್ ಇದೆ ನಿಮಗೆ ಅಂತ ಹೇಳ್ಬೋದು. ಬಟ್ ಖಂಡಿತ ನೀವು ತಗೊಳ್ಳೋ ನಿರ್ಧಾರಗಳಲ್ಲಿ ಬಹಳಷ್ಟು ನಿಮ್ಮ ಜೊತೆಗೂ ನಿಮ್ಮ ಕುಟುಂಬಕ್ಕೂ ಚೇಂಜಸ್ ಅನ್ನೋದು ಹೆಚ್ಚಾಗಿ ಇದೆ. ಫಾರ್ ಪಾಯ್ ನಂಬರ್ 1, ಎಸ್. ಏನೋ ಒಂದು ಚಾಲೆಂಜ್ ತಗೋತಿದ್ದೀರಾ, ಅಥವಾ ಏನಾದರೂ ಒಂದು ಅದೇನಾಗುತ್ತೆ ನೋಡೋಣ, ಮುಂದೆ ಹೋಗೋಣ ಅನ್ನೋ ಒಂದು ನಿರ್ಧಾರ ತಗೋತಿದ್ದೀರಾ. ಖಂಡಿತ ನಿಮ್ಮ ಒಂದು ಧೈರ್ಯ, ಖಂಡಿತ ನಿಮ್ಮ ಮಾಡೋ ಕೆಲಸದಲ್ಲಿ ಹೆಚ್ಚಿನ ಬದಲಾವಣೆ ಇದೆ. ಹಾಗಂತ ಬೇರೆ ಸ್ಥಳಕ್ಕಾಗಿರಬಹುದು, ಅಥವಾ ತುಂಬ ಓವರ್ ಆಗಿ ಏನೋ ಕಾನ್ಫಿಡೆನ್ಸ್ ಇದೆ ನಿಮಗೆ, ಏನಾಗುತ್ತೋ ಆಗಲಿ ಬಿಡು ಮಾಡೋಣ ಅನ್ನೋ ಅಷ್ಟೊಂದು ಕಾನ್ಫಿಡೆನ್ಸ್ ಬೇಡ. ಬಿಕಾಸ್ ಕೆಲವು ಸ್ಥಳಗಳು ಅಥವಾ ಕೆಲವು ವ್ಯಕ್ತಿಗಳು ನಿಮ್ಮ ಲೈಫಿಗೆ ಏನು ಬರ್ತಿದ್ದಾರೆ ಈ ಒಂದು ವಾರದಲ್ಲಿ, ಹಾಗೂ ನಿಮ್ಮ ನುಡಿಗಳಿಂದ ಸ್ವಲ್ಪ ಎಡವಬಹುದು. ಪಾಲ್ ನಂಬರ್ 1, ಅದ್ರ ಕಡೆನೂ ಸ್ವಲ್ಪ ಗಮನ ಕೊಡಿ. ಹಾಗೆ ಯಾವುದು ಬೇಡ ಅಂತ ಭಗವಂತ ನಿಮ್ಮನ್ನು ತಡೀತಿದ್ದಾರೆ. ನಿಮ್ಗೆ ಆ ಸ್ಥಳಕ್ಕೆ ಹೋಗಬೇಕಿದ್ರು ನಿಮ್ಗೆ ಯಾಕೋ ಮನಸ್ಸು ಬೇಡ ಅನ್ನಿಸ್ತಿದೆ, ಅಥವಾ ನೀವು ಆ ಕೆಲಸ ಮಾಡಬೇಕಿದ್ರು ಅದು ಬೇಡ ಅನ್ನಿಸ್ತಿದೆ, ಅಥವಾ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದಿದ್ದಾರೆ, ಅವ್ರ ಜೊತೆ ಹೆಚ್ಚಾಗಿ ಮಾತಾಡಬೇಕು ಅಂತ ಆ ವ್ಯಕ್ತಿ ಬಯಸ್ತಿದ್ರು, ನೀವು ಮನಸ್ಸು ಮಾತಾಡೋದು ಬೇಡ ಅಂತ ಅನ್ನಿಸ್ತಿದೆ. ನಿಮ್ಗೆ ಯಾವುದು ಅನ್ನಿಸಿದೆ ಅದನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ನೀವು ಮಾಡಬೇಕು ಅನಿಸಿದ ಕೆಲಸನ ಖಂಡಿತ ಕೈಗೆತ್ಕೊಂಡು ಮಾಡಿ. ಹೆಚ್ಚಿನ ಒಂದು ಬದಲಾವಣೆಗಳು ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಸಿಗ್ತಿದೆ. ಹೊಸ ಒಂದು ಬದಲಾವಣೆ ಖಂಡಿತ ಇದೆ. ಅದು ನೀವು ನಂಬುವಂಥ ದೈವ ಶಕ್ತಿ ನಿಮಗೆ ಹೆಚ್ಚಿನ ಪ್ರೊಟೆಕ್ಷನ್ ಕೂಡ ಮಾಡ್ತಿದ್ದಾರೆ. ಹಾಗೆ ಹೆಚ್ಚಿನ ಪರೀಕ್ಷೆ ಏನಾಗಿತ್ತು ಈ ಹಿಂದೆ, ನಿಮ್ಮ ಒಂದು ಜಾಬ್ ವಿಚಾರವಾಗಿರ್ಬೋದು, ನಿಮ್ಮ ದಾಂಪತ್ಯ ಜೀವನ ವಿಚಾರವಾಗಿರಬಹುದು, ಖಂಡಿತ ಈ ಒಂದು ವಾರದಲ್ಲಿ ಗುಡ್ ನ್ಯೂಸ್ ಇದೆ. ನಿಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ನಿಮ್ಮ ಒಂದು ವೈಯಕ್ತಿಕವಾದ ಏನು ಕಾರಣಗಳಿತ್ತು, ಜಗಳಗಳಿತ್ತು, ಆ ಒಂದು ವೈಮನಸ್ಸಿತ್ತು, ಅದರಿಂದ ಈಚೆ ಬರ್ತಿದ್ದೀರಾ. ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಕೂಡ ಈ ಒಂದು ವಾರದಲ್ಲಿ ಚೆನ್ನಾಗಿದೆ. ನೀವು ಕೂಡ ಟ್ರಾವೆಲ್ ಮಾಡ್ತಿದ್ದೀರಾ. ನಿಮ್ಮ ಒಂದು ಕೆಲಸನೂ ಕೂಡ ಶಿಫ್ಟ್ ಮಾಡ್ತಿದ್ದೀರಾ. ಆ ಕೆಲಸದಿಂದ ಬದಲಾವಣೆ ಮಾಡ್ಕೋತಿದ್ದೀರಾ. ಆ ಪೋಸ್ಟಿಂಗ್ ಆಗಿರಬಹುದು, ಅಥವಾ ಆ ಒಂದು ಸ್ಥಳನ ಬಿಟ್ಟು ಬೇರೆ ಜಾಬ್ಗೆ ನೀವು ಟ್ರೈ ಮಾಡ್ತಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ಉತ್ತಮವಾಗಿದೆ. ಹೆಚ್ಚಿನ ಒಂದು ಬದಲಾವಣೆಗಳಿದೆ. ಹಾಗೆ ಪ್ರೆಗ್ನೆನ್ಸಿ ವಿಚಾರದಲ್ಲೂ ಕೂಡ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಅದು ಇನ್ನಷ್ಟು ಸಂತೋಷ ಆಗ್ತಿದೆ. ಇನ್ನಷ್ಟು ಜವಾಬ್ದಾರಿ ಪರ್ಸನ್ ನೀವು ಆಗ್ತಿದ್ದೀರಾ, ಇನ್ನಷ್ಟು ತಿಳ್ಕೊಳ್ತಿದ್ದೀರಾ, ಹಾಗೆ ಇನ್ನಷ್ಟು ತಿಳಿಸ್ತಿದ್ದೀರಾ. ಹಾಗೆ ನಿಮಗೆ ಏನು ಈ ಹಿಂದೆ ಅಡೆತಡೆಗಳಾಗಿತ್ತು, ಆ ಅಡೆತಡೆಗಳನ್ನೆಲ್ಲವೂ ದಾಟಿ ಬಂದಿದ್ದೀರಾ. ಅದು ನಿಮ್ಮ ಶತ್ರುಗಳಿಗೆ ಒಂದು ರೀತಿ ಆಶ್ಚರ್ಯ ಅನ್ನಿಸ್ತಿರ್ಬೋದು. ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ನಿಮ್ಮ ಶತ್ರುಗಳು ವಾಪಸ್ ರಿಎಂಟ್ರಿ ಆಗ್ತಿದ್ದಾರೆ. ಆ ವ್ಯಕ್ತಿಗಳು ಸಡನ್ನಾಗಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ, ನಿಮ್ಮ ಮನೆಗೆ ಆಗಮನಿಸ್ತಿರ್ಬಹುದು. ಆ ವ್ಯಕ್ತಿಗಳು ಬರೋದ್ರಿಂದ ನಿಮ್ಮ ಮನಸ್ಸಿಗೆ ಒಂದು ರೀತಿ ಚಂಚಲತೆ ಅನ್ನಿಸ್ತಿರ್ಬೋದು, ಹಾಗೂ ಒಂದು ರೀತಿ ಭಯ ಕೂಡ ಅನ್ನಿಸ್ತಿದೆ. ಆ ಭಯ, ಚಂಚಲತೆ ಏನಿದೆ ಅದರಿಂದ ಈಚೆ ಬನ್ನಿ. ಅವ್ರು ನಿಮ್ಮ ಜೊತೆ ಮಾತಾಡಲಿಕ್ಕೆ ಮತ್ತು ನಿಮ್ಮ ಜೊತೆ ವಾಪಸ್ ನಿಮ್ಮ ಲೈಫಿಗೆ ಬರಲಿಕ್ಕೆ ಬರ್ತಿದ್ದಾರೆ. ಖಂಡಿತ ಅವ್ರ ಹತ್ರ ಎಷ್ಟು ನಿಮ್ಮ ಮಾತು ಮುಖ್ಯ ಇದೆಯೋ ಅಷ್ಟೇ ಮಾತಾಡಿ. ಹಾಗೆ ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ಕೂಡ ಇದೆ. ಶತ್ರುಗಳನ್ನ ಸಂಹಾರ ಮಾಡೋ ತಾಯಿ ದುರ್ಗಾ ಪರಮೇಶ್ವರಿ. ನೀವೇನು ಒಂದು ಪ್ರಾರ್ಥನೆ ಕೇಳಿದ್ದೀರಾ ಅಮ್ಮನ, ಹಾಗೆ ಏನಾದ್ರು ಹರಕೆನ ಮಾಡ್ಕೊಂಡಿದ್ರೆ ಅದು ಕೂಡ ಈ ಒಂದು ವಾರದಲ್ಲಿ ಈಡೇರ್ತಿದೆ. ತುಂಬ ದಿವಸಗಳಿಂದ ಕೆಲಸ ಪೆಂಡಿಂಗ್ ಇರೋದು ಈ ಒಂದು ವಾರದಲ್ಲಿ ಫಾಸ್ಟಾಗಿ ಮೂವ್ ಆಗ್ತಿದೆ. ನೀವಿರೋ ಸ್ಥಳನೂ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮನ್ನು ತುಂಬ ಹೈಡಾಗಿ ಇಷ್ಟಪಡ್ತಿರೋ ಪರ್ಸನ್ ಕೂಡ ನಿಮ್ಮ ಮುಂದೆ ಬಂದು ಪ್ರಪೋಸ್ ಮಾಡ್ತಿದ್ದಾರೆ. ಹಾಗೆ ಹೆಚ್ಚು ಈ ಒಂದು ವಾರದಲ್ಲಿ ಸ್ವಲ್ಪ
ಔಟ್ಸೈಡ್ ಫುಡ್ಸ್ನ ಅವಾಯ್ಡ್ ಮಾಡಿ. ಪ್ಯಾನ್ ನಂಬರ್ 1. ಎಸ್, ಅದರಿಂದ ಸ್ವಲ್ಪ ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಸಮಸ್ಯೆಗಳಾಗ್ಬೋದು, ಶೀತ ಆಗಬಹುದು. ಎಸ್, ಪ್ರತಿನಿತ್ಯ ನಿಮ್ಮ ಕಾರ್ಯಕ್ರಮಗಳು ಏನಿದೆ, ಪ್ರತಿದಿನ ನೀವೇನು ಕೆಲಸಗಳನ್ನ ಮಾಡ್ತಿದ್ದೀರಾ, ಈ ಒಂದು ವಾರದಲ್ಲಿ ಅದು ಕೂಡ ಸ್ವಲ್ಪ ಬದಲಾವಣೆ ಮಾಡ್ಕೋತಿದ್ದೀರಾ. ನಿಮಗೋಸ್ಕರ ಟೈಮ್ ಕೊಡ್ತಿದ್ದೀರಾ. ಹಾಗೆ ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಸರ್ಚ್ ಮಾಡ್ತಿದ್ರೆ ಅಥವಾ ನೀವೇನಾದರೂ ಜಾಬ್ನ ಸರ್ಚ್ ಮಾಡ್ತಿದ್ರೆ, ಈ ಒಂದು ವಾರದಲ್ಲಿ ಜಾಬ್ ಕೂಡ ನಿಮಗೆ ಸಿಗ್ತಿದೆ. ಹಾಗೆ ಇನ್ನಷ್ಟು ಸ್ವಲ್ಪ ಪ್ರಯತ್ನ ಬೇಕಾಗಿದೆ. ಕೆಲವು ನಿಮ್ಮ ಡಿಸಿಷನ್ ಹಾಗೂ ನೀವೇನು ಪ್ರಯತ್ನ ಪಡ್ತಿದ್ದೀರಾ ಆ ಒಂದು ಕೆಲಸಕ್ಕೆ ಸ್ವಲ್ಪ ಇನ್ನಷ್ಟು ಪ್ರಯತ್ನ ಬೇಕಾಗಿದೆ. ಇನ್ನಷ್ಟು ಬೆಂಬಲ, ಇನ್ನಷ್ಟು ಸಪೋರ್ಟ್ ನಿಮ್ಗೆ ಬೇಕಾಗಿದೆ. ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಸಪೋರ್ಟ್ ಸಿಗ್ತಿದೆ. ತುಂಬ ವರ್ಷಗಳಿಂದ ಆಗಿರಬಹುದು, ನಿಮ್ಮ ಸ್ಕೂಲ್ ಡೇಸ್ ಫ್ರೆಂಡ್ಸ್ ಆಗಿರಬಹುದು, ಅಥವಾ ಆ ವ್ಯಕ್ತಿಯಿಂದ ದೂರ ಇರಬಹುದು, ಅಥವಾ ಆ ವ್ಯಕ್ತಿ ನಿಮ್ಮಿಂದ ದೂರ ಇರ್ಬೋದು, ಅಥವಾ ಸಣ್ಣ ಪುಟ್ಟ ವಿಚಾರಕ್ಕೆ ಆ ವ್ಯಕ್ತಿಯಿಂದ ನೀವು ತುಂಬ ತಿಂಗಳಿಂದ ದೂರ ಇರಬಹುದು, ಅಥವಾ ವರ್ಷಗಳಿಂದನೇ ದೂರ ಇರಬಹುದು. ಇಲ್ಲಿ ಹೆಚ್ಚಾಗಿ 7 months ಅಂತ ಹೇಳ್ತಿದೆ, 10 months ಅಂತ ಹೇಳ್ತಿದೆ. ತುಂಬ ಲಾಂಗ್ ಡಿಸ್ಟೆನ್ಸ್ ಏನು ನೀವಿಬ್ಬರು ದೂರ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಮತ್ತೆ ಮರುಕಳಿಸಿ ಬರ್ತಿದ್ದಾರೆ. ಪ್ಯಾಲ್ ನಂಬರ್ 1. ಯಾಕೆ ಈ ವ್ಯಕ್ತಿ ಸಡನ್ನಾಗಿ ನನಗೆ ಕಾಲ್ ಮೆಸೇಜ್ ಮಾಡ್ತಿದ್ದಾರೆ, ಅದು ಆನ್ಲೈನ್ ಮುಖಾಂತರ ಅವರ ಭೇಟಿ ಆಗ್ತಿದೆ. ಈ ಒಂದು ವಾರದಲ್ಲಿ ಆ ವ್ಯಕ್ತಿ ನಿಮ್ಮನ್ನು ಭೇಟಿ ಮಾಡ್ತಿದ್ದಾರೆ, ಆನ್ಲೈನ್ ಮುಖಾಂತರ ಮಾತಾಡ್ತಿದ್ದಾರೆ, ಟೆಕ್ಸ್ಟ್ ಮೆಸೇಜ್ ಮಾಡ್ತಿದ್ದಾರೆ ನಿಮ್ಮ ಜೊತೆ. ಹಾಗೆ ಈ ಹಿಂದೆ ಕೂಡ ಆ ವ್ಯಕ್ತಿ ಜೊತೆ ನೀವು ಮಾತಾಡಿರ್ಬೋದು ತುಂಬ ವರ್ಷಗಳ ಹಿಂದೆ. ಮತ್ತೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಹಾಗೂ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ವ್ಯಕ್ತಿ ನಿಮ್ಮ ಲೈಫಿಗೆ ಯಾಕೆ ಬಂದಿದ್ದಾರೆ ಅನ್ನೋ ನಿರ್ಧಾರ ಕೂಡ ಆ ವ್ಯಕ್ತಿ ನಿಮಗೆ ತಿಳಿಸ್ತಿರಬಹುದು. ಇದು ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ನಿಮ್ಮ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಕೂಡ ನಿಮಗೆ ಈ ಒಂದು ವಾರದಲ್ಲಿ ಮತ್ತೆ ಮರುಕಳಿಸ್ತಿದೆ. ಹಾಗೆ ನೀವು ಬೆಳೆದು ಊರಿಗೆ, ನಿಮ್ಮ ತಾತ ಅಜ್ಜಿ ಊರಿಗೆ ಕೂಡ ಟ್ರಾವೆಲ್ ಮಾಡ್ತಿದ್ದೀರಾ. ಹಾಗೆ ಈ ವಿಶೇಷವಾದಂಥದ್ದು ಏನಾದರೂ ನಿಮ್ಮ ಮನೆಗೆ ದೇವರಿಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳನ್ನು ಕೂಡ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಪ್ಯಾನ್ ನಂಬರ್ 1. ಕೋರ್ಟ್ ವಿಚಾರವಾಗಿ ಏನಾದರೂ ಸಮಸ್ಯೆಗಳಿತ್ತು, ಅದಿನ್ನೂ ಇತ್ಯರ್ಥ ಆಗಿಲ್ಲ, ಅದಿನ್ನೂ ಪೆಂಡಿಂಗಲ್ಲಿದೆ, ಆ ಕೆಲಸ ಮುಗ್ದಿಲ್ಲ ಅನ್ನೋ ಟೆನ್ಷನ್ ನಿಮ್ಮ ಮೈಂಡಲ್ಲಿ ಏನಿದೆ, ಆ ಟೆನ್ಷನಿಂದ ನಿಮ್ಮ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗಿದೆ. ಕೋರ್ಟಿಗೆ ಸಂಬಂಧಪಟ್ಟಾಗೆ ನಿಮಗೆ ಯಾವುದಾದ್ರೂ ಅಮೌಂಟ್ ಕೂಡ ಬರಬೇಕಾಗಿದ್ರೆ ಅದು ಕೂಡ ಈ ಒಂದು ವಾರದಲ್ಲಿ ನಿಮಗೆ ಹೆಚ್ಚಿನ ಮಟ್ಟದ ಮೂಮೆಂಟ್ಸ್ ಆಗ್ತಿದೆ. ಕೆಲಸದಲ್ಲಿ ಫಾಸ್ಟ್ ಮೂಮೆಂಟ್ಸ್ ಆಗ್ತಿದೆ. ಒಂದು ಬ್ಯಾಲೆನ್ಸಿಂಗ್ ಬರ್ತಿದೆ. ನಿಮ್ಮ ಒಂದು ಹಣಕಾಸಿನ ಪರಿಸ್ಥಿತಿ ಬ್ಯಾಲೆನ್ಸ್ ಬರ್ತಿದೆ. ನಿಮ್ಮ ನಿರ್ಧಾರದಲ್ಲಿ ಬ್ಯಾಲೆನ್ಸ್ ಬರ್ತಿದೆ. ನೀವು ತುಂಬ ಸ್ಟ್ರಾಂಗಾಗಿ ಮಾತಾಡ್ತಿದ್ದೀರಾ. ತುಂಬ ಈ ಒಂದು ವಾರದಲ್ಲಿ ನೀವು ತಗೊಳ್ಳೋ ನಿರ್ಧಾರ ನಿಮ್ಮ ಎದುರುಗಡೆ ಇರೋ ವ್ಯಕ್ತಿಗಳಿಗೆ ನಿಮ್ಮನ್ನು ನೋಡಿ ತುಂಬ ಆಶ್ಚರ್ಯ ಆಗ್ತಿದೆ. ತುಂಬಾ ಚೇಂಜಸ್ ಆಗ್ತಿದೆ ಈ ಒಂದು ವಾರದಲ್ಲಿ. ಹಾಗೆ ನಿಮ್ಮ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಆ ಕಾನ್ಫಿಡೆನ್ಸ್ ನಿಮ್ಮ ಸುತ್ತ ಇರೋರಿಗೂ ಕೂಡ ಒಂದು ಎಂಕರೇಜ್ ಸಿಗ್ತಿದೆ. ಅವ್ರಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಇರ್ತಿದೆ ನಿಮ್ಮನ್ನು ನೋಡಿ. ಹಾಗೆ ನೀವು ಕೂಡ ಆ ವ್ಯಕ್ತಿಗಳಿಗೆ, ನಿಮ್ಮ ಸುತ್ತ ಇರೋ ಜನಗಳಾಗಿರ್ಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ನಿಮ್ಮಿಂದ ಸಪೋರ್ಟ್ ಸಿಗ್ತಿದೆ. ನಿಮ್ಮಿಂದ ಮೆಸೇಜ್ ಕೂಡ ಅವರಿಗೆ ಸಿಗ್ತಿದೆ. ಪ್ಯಾಲ್ ನಂಬರ್ 1. ಏನಾದರೂ ಅವರಿಗೆ ನೀವು ಒಂದು ಗೈಡ್ ಮಾಡ್ಬೋದು. ಇದನ್ನು ಮಾಡಬೇಡ, ಇದನ್ನು ಮಾಡು, ಇದರಿಂದ ನೀವು ಮುಂದೆ ಹೋಗಿದ್ರೆ ಇನ್ನಷ್ಟು ನಿಮಗೆ ಸಪೋರ್ಟ್ ಸಿಗುತ್ತೆ, ಹೆಲ್ಪ್ ಆಗುತ್ತೆ, ಒಳ್ಳೆಯದಾಗುತ್ತೆ ಅನ್ನೋದನ್ನು ಗೈಡ್ ನೀವು ಮಾಡ್ತಿದ್ದೀರಾ. ಒಂದು ಒಳ್ಳೆ ದಾರಿನ ನೀವು ಇನ್ನೊಬ್ರಿಗೆ ದಾರಿನ ತೋರಿಸ್ಕೊಡ್ತಿದ್ದೀರಾ. ಪ್ಯಾನ್ ನಂಬರ್ 1. ಎಸ್, ಹೆಚ್ಚು ಕಾಲ್ಗೆಜ್ಜು ಶಬ್ದಗಳು ನಿಮಗೆ ಕೇಳಿಸ್ತಿದೆ ಈ ಒಂದು ವಾರದಲ್ಲಿ. ಹಾಗೆ ಇನ್ನಷ್ಟು ಸೂಕ್ಷ್ಮವಾಗಿ ನೀವು ಗಮನ ಕೊಡಬೇಕಾಗಿದೆ. ನಿಮ್ಮ ಕತ್ತಲ್ಲಿ ಯಾವುದಾದ್ರೂ ಸರಗಳಾಗಿರ್ಬಹುದು, ಚಿನ್ನದಾಗಿರಬಹುದು, ಆರ್ಟಿಫಿಷಿಯಲ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಐ ಡೋಂಟ್ ವಾಂಟ್ ಟು ಸೇ, ಬಟ್ ಇಲ್ಲಿ ಎನರ್ಜೀಸ್ ಏನು ಸಿಗ್ತಿದೆ ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ನಿಮ್ಮ ತಾಳಿ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ಡ್ಯಾಮೇಜ್ ಆಗೋದಾಗಿರ್ಬೋದು, ಅಥವಾ ಅದನ್ನು ನೀವು ನೋಡ್ಕೊಳ್ದೇ ಇರ್ಬೋದು. ಏನಾದರೂ ಚೈನ್ ಆಗಿರ್ಬೋದು, ಏನಾದರೂ ಸಣ್ಣದಾಗಿ ಡ್ಯಾಮೇಜ್, ಅದು ಕಿತ್ತೋಗೋ ಒಂದು ಸಾಧ್ಯತೆಯಲ್ಲಿ ಇರ್ಬೋದು. ಅದನ್ನು ನೀವು ಆಗ ಗಮನಿಸ್ತಿದ್ದೀರಾ. ಮುಂಚೆನೇ ಎಚ್ಚರಿಕೆಯಿಂದ ಇರಿ ನಿಮ್ಮ ವಸ್ತುಗಳ ಬಗ್ಗೆ. ಅದು
ನಿಮ್ಮಿಂದ ಅದು ಯಾರಾದರೂ ಕಸ್ತ್ಕೊಳ್ಳೋಕ್ಕಾಗಿರ್ಬೋದು, ಅಥವಾ ನಿಮಗೆ ಅದು ಏನಾದರೂ ಕಳೆದೋಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಿಮಗೆ ಈ ರೀತಿಯಾದಂತಹ ನೆಗೆಟಿವಿಟಿ, ನಿಮ್ಮ ವಸ್ತುಗಳು ಕಳೆದೋಗ್ಬೇಕು, ನೀವು ತುಂಬ ಚಂಚಲತೆ ಆಗಬೇಕು, ನಿಮ್ಮ ತುಂಬ ಟೆನ್ಷನ್ ಆಗಬೇಕು, ನಿಮ್ಗೆ ನೋವು ಆಗಬೇಕು ಅನ್ನೋ ಒಂದು ಉದ್ದೇಶ ನಿಮ್ಮ ಶತ್ರುದಾಗಿರ್ಬೋದು. ಈ ಒಂದು ವಾರದಲ್ಲಿ ನಿಮ್ಮ ವಸ್ತುಗಳ ಬಗ್ಗೆ ತುಂಬ ಜಾಗರೂಕವಾಗಿರಬೇಕಾಗಿದೆ. ಈ ಒಂದು ವಾರದಲ್ಲಿ ಪಾಲ್ ನಂಬರ್ 1 ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಇಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾರು ಮೂರನೇ ವ್ಯಕ್ತಿ, ಮೂರನೇ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಯಾರಿದ್ದಾರೆ ಆ ವ್ಯಕ್ತಿಗಳಿಂದ ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ ಸಮಸ್ಯೆಗಳಾಗಿದೆ. ಅದರಿಂದ ಈ ಒಂದು ವಾರದಲ್ಲಿ ರಿಲೀಸ್ ಆಗ್ತಿದೆ. ಆ ವ್ಯಕ್ತಿ ನಿಮ್ಮ ದಾಂಪತ್ಯ ಜೀವನದಿಂದ ದೂರ ಹೋಗ್ತಿದ್ದಾರೆ. ಏನು ನಾನು ಈಗಾಗಲೇ ಮೆಸೇಜ್ ಹೇಳಿದೆ ನಿಮ್ಮ ಸರಕ್ಕೆ ಸಂಬಂಧಪಟ್ಟಾಗೆ, ಆ ಒಂದು ಏನು ನಿಮ್ಮ ದಾಂಪತ್ಯ ಜೀವನದಲ್ಲಿ ಆ ವ್ಯಕ್ತಿಗಳು ಸಮಸ್ಯೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದಾರೆ. ನಿಮ್ಮ ಪ್ರೀತಿನ ಅವ್ರು ಕಿತ್ಕೋಬೇಕು ಅಂದ್ಕೊಂಡಿದ್ದಾರೆ. ಅದೆಂದಿಗೂ ಸಾಧ್ಯ ಇಲ್ಲ. ಹಾಗೆ ನೀವೇನು ಅನ್ನೋ ಒಂದು ಫೈಟಿಂಗ್ ನೀವೇನು ಕೊಡ್ತಿದ್ದೀರಾ ಅವ್ರಿಗೆ, ಖಂಡಿತ ಆ ವ್ಯಕ್ತಿಗಳು ಕೂಡ ಅದನ್ನು ಎಚ್ಚರಿಸ್ಕೊತಿದ್ದಾರೆ. ಪಾಲ್ ನಂಬರ್ 1 ಹಾಗೆ ನಿಮ್ಮ ಪ್ರೀತಿಯ ಜೀವನದಲ್ಲೂ ಕೂಡ ನಿಮ್ಮ ಫ್ರೆಂಡ್, ನಿಮ್ಮ ತುಂಬ ಕ್ಲೋಸ್ ಫ್ರೆಂಡ್, ನೀವು ತುಂಬ ನಂಬಿರುವಂತಹ ವ್ಯಕ್ತಿಗಳೇ ನಿಮ್ಮ ಒಂದು ಪ್ರೀತಿಗೆ, ನಿಮ್ಮ ಪ್ರೀತಿಯ ಜೀವನದಲ್ಲಿ ಅಡ್ಡಿಯಾಗಿದ್ದಾರೆ. ಆ ವ್ಯಕ್ತಿಗಳನ್ನ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಪಾಲ್ ನಂಬರ್ 1 ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳಿಂದನೂ ನೀವು ದೂರ ಇದ್ದೀರಾ. ಹಾಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಇನ್ನೂ ಸಣ್ಣ ಪುಟ್ಟ ಬೇಸರ ಆಗಿತ್ತು, ನಿಮ್ಮ ಪಾರ್ಟ್ನರ್ ಜೊತೆ ಮಾತು ಬಿಟ್ಟಿರಬಹುದು. ಮತ್ತೆ ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳ ಜೊತೆ ನೀವು ಮಾತಾಡ್ತಿದ್ದೀರಾ. ಹಾಗೆ ಏನು ನಿಮಗೆ ನೋವು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದು ವಾಪಸ್ ಅವ್ರಿಗೆ ರಿಟರ್ನ್ ಬ್ಯಾಕ್ ಆಗ್ತಿದೆ. ಅವರು ತುಂಬ ನೋವು ಪಡ್ತಿದ್ದಾರೆ, ನೀವು ಸಂತೋಷ ಪಡ್ತಿದ್ದೀರಾ. ಖಂಡಿತ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಏನು ಮಾಡಿದ್ದೀರಾ ಈ ಒಂದು ವಾರದಲ್ಲಿ, ನೀವೇನಾದರೂ ಅಂದ್ಕೊಂಡಿದ್ದೀರಾ ನಿಮ್ಮ ಪಾರ್ಟ್ನರ್ ವಾಪಸ್ ಬರಬೇಕು ಅಂತ, ಅಥವಾ ನೀವೇನು ಪ್ರಾರ್ಥನೆ ಮಾಡದೆ ಹೋದರೂ ಈ ಒಂದು ವಾರದಲ್ಲಿ ನಿಮ್ಮ ಪಾರ್ಟ್ನರ್ ಹಾಗೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಡನ್ ಚೇಂಜಸ್ ಇದೆ. ಹಾಗೆ ಒಂದು ಸಡನ್ನಾಗಿ ಗುಡ್ ನ್ಯೂಸ್ ಕೂಡ ಕೇಳ್ತಿದ್ದೀರಾ. ಇಲ್ಲಿ ಮೇಲ್ ಪರ್ಸನ್ನಿಂದ ಸ್ವಲ್ಪ ನಿಮ್ಮ ಒಂದು ಕುಟುಂಬಕ್ಕೆ ಸಮಸ್ಯೆಗಳಾಗ್ತಿದೆ. ಆ ಸಮಸ್ಯೆಯಿಂದ ಕೂಡ ನೀವು ಹೊರಗಡೆ ಬರ್ತಿದ್ದೀರಾ. ಆ ವ್ಯಕ್ತಿ ಯಾರು ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ತಿದ್ದೀರಾ. ನಿಮಗೆ ತುಂಬಾ ರಕ್ಷಣೆ ಸಿಗ್ತಿದೆ. ನಿಮ್ಮ ಒಂದು ಮನೆಯಲ್ಲಿ ಸಾಕಿರೋ ಪ್ರಾಣಿಗಳು ನಿಮ್ಮನ್ನು ತುಂಬ ರಕ್ಷಣೆ ಮಾಡ್ತಿದೆ. ಹಾಗೆ ನಾ ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ನೀವೆಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ಖಂಡಿತ ನೀವು ತುಳಸಿ ತೀರ್ಥನ ತಗೊಳ್ಳಿ. ಇನ್ನಷ್ಟು ನಿಮಗೆ ಪಾಸಿಟಿವ್ ಸಿಗ್ತಿದೆ ಎನರ್ಜೀಸ್. ಪಾಲ್ ನಂಬರ್ 1 ಎಸ್ ಹೆಚ್ಚು ಈ ಒಂದು ವೀಕಲ್ಲಿ ನೀವು ಯೆಲ್ಲೋ ಕಲರ್, ಪಿಂಕ್ ಕಲರ್, ಹಾಗೆ ಮ್ಯಾರೂನ್ ಕಲರ್ ಹೆಚ್ಚಾಗಿ ಈ ಡ್ರೆಸ್ಸಸ್ನ ನೀವು ವೇರ್ ಮಾಡ್ತಿದ್ದೀರಾ. ಪಿಂಕ್ ಕಲರ್ ಹಾಗೆ ಬ್ಲ್ಯಾಕ್ ಕಲರ್ ಈ ಡ್ರೆಸ್ಸಸ್ನ ನೀವು ಹೆಚ್ಚಾಗಿ ವೇರ್ ಮಾಡ್ತಿದ್ದೀರಾ. ನಿಮ್ಮನ್ನು ಯಾರು ಟಾಂಟ್ ಮಾಡಿದ್ದಾರೆ, ನಿಮ್ಮ ಕೈಯಲ್ಲಿ ಜವಾಬ್ದಾರಿ ಕೊಟ್ಟರೆ ನೀವು ಅದನ್ನು ನಿಭಾಯಿಸೋದಿಲ್ಲ. ಹಾಗೆ ನಿಮ್ಮನ್ನು ಯಾರು ತುಂಬಾ ಕೇರ್ಲೆಸ್ ನೀವು ಅಂತ ಅಂದ್ಕೊಂಡಿದ್ದಾರೆ ಆ ವ್ಯಕ್ತಿಗಳ ಮುಂದೆ ಈ ಒಂದು ವಾರದಲ್ಲಿ ತುಂಬಾ ನೀವು ರೊಚ್ಚ ಕೇಳ್ತಿದ್ದೀರಾ. ನೀವು ಮಾಡ್ತಿರೋ ಕೆಲಸದಲ್ಲಿ ಅವರಿಗೆ ಒಂದು ಉತ್ತರನ ಕೊಡ್ತಿದ್ದೀರಾ. ತುಂಬ ನಿಮ್ಮ ಮನಸ್ಸು ತುಂಬ ಇನ್ನೋಸೆಂಟ್, ನೀವು ತುಂಬ ಇನ್ನೋಸೆಂಟ್. ಯಾರಿಗೆ ಏನೇ ಬೇಜಾರಾದರೂ ಅವ್ರ ಬೇಜಾರನ್ನ ನಿಮ್ಮ ಬೇಜಾರು ಅಂದ್ಕೊಳ್ಳೋಂತಹ ವ್ಯಕ್ತಿ ಗುಣ ನಿಮ್ಮದು. ಪಾಲ್ ನಂಬರ್ 1 ಖಂಡಿತ ನೀವಿರೋ ಸ್ಥಳದಲ್ಲಿ ಬಹಳಷ್ಟು ಬದಲಾವಣೆಗಳಿದೆ. ಕೆಲವರೆಗೆ ನಿಮ್ಮ ಸ್ಥಳನ ಕೂಡ ಚೇಂಜಸ್ನ ಮಾಡ್ತಿದ್ದೀರಾ. ಹೊಸ ಬದಲಾವಣೆ, ಹೊಸ ದಾರಿ, ಹೊಸ ದಿಕ್ಕು ನಿಮಗೆ ಚೇಂಜಸ್ನ ತಂದುಕೊಡ್ತಿದೆ. ತುಂಬ ಆಳವಾಗಿ ಏನೂ ಹುಡುಕ್ಬೇಡಿ. ಖಂಡಿತ ತುಂಬ ಟೆನ್ಷನ್ ಮಾಡಿಕೊಂಡಷ್ಟು, ತುಂಬ ಅದನ್ನು ಡಿಗ್ ಮಾಡಿದಷ್ಟು ನೋವಾಗ್ತದೆ. ಅದಕ್ಕೆ ಇನ್ನಷ್ಟು ಸಮಯಗಳು ಬೇಕಾಗಿರ್ಬೋದು ಫಾರ್ ಪಾಲ್ ನಂಬರ್ 1 ಎಸ್ ಈ ಒಂದು ವಾರದಲ್ಲಿ ಹೆಚ್ಚಿನ ಒಂದು ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ. ನಿಮ್ಮ ಪೂರ್ವಜರ ಅನುಗ್ರಹ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಅವರು ತೋರಿಸುವಂಥ ದಾರಿಗಳಿಂದ ನಿಮಗೆ ಇನ್ನಷ್ಟು ಬದಲಾವಣೆಗಳು ಆಗ್ತಿದೆ. ಹಾಗೆ ಸ್ವಲ್ಪ ವಿಶ್ರಾಂತಿ ಏನು ತಗೋತಿದ್ದೀರಾ ಈ ಒಂದು ವಾರದಲ್ಲಿ, ಇಷ್ಟು ದಿವಸ ತುಂಬ ಎಫರ್ಟ್ ಹಾಕಿದ್ದೀನಿ, ಇಷ್ಟು ದಿವಸ ನಾನು ಆ ಕೆಲಸನ ಮಾಡಿದ್ದೀನಿ, ಈಗ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಸ್ವಲ್ಪ ಅಲ್ಲಿ ನೀವು ಎಡಬಹುದು. ಈ ಒಂದು ವಾರದಲ್ಲಿ ಕೂಡ ನೀವು ನಿಮ್ಮ ಕೆಲಸದಲ್ಲಾಗಿರಬಹುದು, ನಿಮ್ಮ ಕೆಲಸದಲ್ಲಿ ಸಂಬಂಧಪಟ್ಟಾಗೆ ಆ ವ್ಯಕ್ತಿಗಳು ನಿಮಗೆ ಆಗೋದಿಲ್ಲ, ಆ ವ್ಯಕ್ತಿಗಳಿಂದ ಸ್ವಲ್ಪ ಸಮಸ್ಯೆಗಳಾಗಬಹುದು. ಆ ವ್ಯಕ್ತಿಗಳು ನಿಮಗೆ ಏನು ನೀವು ವಿಶ್ರಾಂತಿ ತಗೋತಿದ್ದೀರಾ ಅಥವಾ ನೀವು ಆರಾಮಾಗಿದ್ದೀರಾ ಅದನ್ನು ಅವರು ಸಹಿಸ್ತಿಲ್ಲ.
ಖಂಡಿತ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ, ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡಿ. ಹಾಗೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಬಾಸಿಂದ ನಿಮಗೆ ಇನ್ನಷ್ಟು ಬೇರೆ ಪ್ರಾಜೆಕ್ಟ್ಸ್ ನಿಮಗೆ ಸಿಗ್ತಿರ್ಬೋದು, ಅಥವಾ ನಿಮಗೆ ಪ್ರಮೋಷನ್ ಕೂಡ ಆಗ್ತಿರ್ಬೋದು. ಹಾಗೆ ಇನ್ನಷ್ಟು ಕಾನ್ಫಿಡೆನ್ಸ್ ನಿಮಗೆ ಸಿಗ್ತಿದೆ. ನೀವು ನಡೆಯುವಂಥ ದಾರಿಯಲ್ಲಿ ಹೆಚ್ಚಿನ ಬದಲಾವಣೆ ಖಂಡಿತ ಇದೆ. ಈ ಒಂದು ವಾರದಲ್ಲಿ ಸಕ್ಸಸ್ ನಿಮ್ಮ ಕಡೆ ಬರ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ಹೆಚ್ಚು ಮಹಿಳೆಯರಿಂದ ನಿಮಗೆ ಈ ಒಂದು ವಾರದಲ್ಲಿ ತುಂಬ ಒಳ್ಳೆಯದಾಗ್ತಿದೆ. ಹಾಗೆ ಯಾರಿಗೊಂದು ವಾರದಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿಯಾಗಲಿ. ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ಕೊಡಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ಇನ್ನು ಎಫರ್ಟ್ ಹಾಕಿದ್ದೀರಾ, ಆ ಎಫರ್ಟಿಗೆ ಈ ಒಂದು ವಾರದಲ್ಲಿ ಫಲಿತಾಂಶ ನೋಡ್ತಿದ್ದೀರಾ. ಹಾಗೆ ನೀವು ಸಾಕಿರೋ ಪ್ರಾಣಿಗಳಿಗೆ ಗೋಧಿಯಿಂದ ಮಾಡಿರುವಂಥದ್ದು ಏನಾದರೂ ತಿಂಡಿಗಳನ್ನು ಕೊಡಿ. ಇನ್ನಷ್ಟು ಬದಲಾವಣೆ ನಿಮ್ಮ ಲೈಫಲ್ಲಿ ಆಗ್ತಿದೆ. ಹಾಗೆ ನೀವು ಮಾಡಬೇಕಾಗಿರೋ ಕೆಲಸಕ್ಕೆ ಏನಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೂ ಕೂಡ ಅದು ನಿವಾರಣೆ ಆಗ್ತಿದೆ. ಸ್ವಲ್ಪ ಇನ್ನೂ 3 ತಿಂಗಳಲ್ಲಿ ಇನ್ನಷ್ಟು ನಿಮ್ಮ ಕೆರಿಯರ್ ಲೈಫಲ್ಲಿ ಗ್ರೋತನ್ನು ನೋಡ್ತಿದ್ದೀರಾ. ಬಟ್ ಈ ಒಂದು ವಾರದಲ್ಲಿ ಆ ಅನುಭವಗಳು ಕೂಡ ಹೆಚ್ಚಾಗ್ತಿದೆ. ಇನ್ನಷ್ಟು ಮುಂದೆ ಹೋದಷ್ಟು ನಿಮಗೆ ಹೆಚ್ಚಿನ ಫಲ ನಿಮಗೆ ಸಿದ್ಧಿ ಆಗ್ತಿದೆ. ತಾಳ್ಮೆಯಿಂದ ಕಾಯಬೇಕಾಗಿದೆ. ಪಾಯಿಂಟ್ ನಂಬರ್ 1. ಇಷ್ಟು ದಿವಸನೇ ಕಾಯ್ದಿದ್ದೀರಾ, ಸ್ವಲ್ಪ ಆತರ ಮಾಡ್ಕೋತಿದ್ದೀರಾ ಈ ಒಂದು ವಾರದಲ್ಲಿ. ಆತರ ಬೇಡ, ನಿಧಾನವಾಗಿ ಮುಂದೆ ಹೋಗಿ. ಖಂಡಿತ ಸಕ್ಸಸ್ ಅನ್ನೋದು ನಿಮ್ಮ ಈ ಒಂದು ವಾರದಲ್ಲಿ ಸಕ್ಸಸ್ ಅನ್ನೋದು ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೆ ಹೆಚ್ಚು ವಾಟರ್ನ ಕುಡೀರಿ. ಹಾಗೆ ಇನ್ನಷ್ಟು ವ್ಯಕ್ತಿಗಳು ನಿಮಗೆ ಹೊಸ ವ್ಯಕ್ತಿಗಳನ್ನ ಪರಿಚಯ ಆಗ್ತಿದೆ, ಭೇಟಿ ಆಗ್ತಿದೆ. ಹಾಗೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಯಾಕೆ ಬಂದಿದ್ದಾರೆ ಅನ್ನೋದು ಕೂಡ ನಿಮ್ಗೆ ಇನ್ನಷ್ಟು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ. ಹೆಚ್ಚಾಗಿ ಯೋಚನೆ ಮಾಡಬೇಡಿ. ನಿಮ್ಮ ಸಂಬಂಧಕ್ಕೆ ಯಾರು ಇಲ್ಲಿ 3ನೇ ವ್ಯಕ್ತಿಗಳ ಅಡ್ಡಿ ಆಗಿದ್ದಾರೆ, ಆ ಅಡ್ಡಿಗಳಿಂದ ನೀವು ಈಚೆ ಬರ್ತಿದ್ದೀರಾ. ಹಾಗೆ ನಿಮಗೆ ಏನು ನೋವಾಗಿದೆ ಅದು ಒಂದು ರೀತಿ ನೀವು ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗಳಿಗೆ ಜ್ವಾಲಾಮುಖಿ ಥರ ನೀವು ಇನ್ನಷ್ಟು ಉತ್ತರಗಳನ್ನ ಕೊಡ್ತಿದ್ದೀರಾ. ನಿಮ್ಮನ್ನು ಟಚ್ ಮಾಡೋದು ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ಅವ್ರು ಫೇಸ್ ಮಾಡ್ತಿದ್ದಾರೆ. ನಿಮ್ಮ ಎದುರುಗಡೆ ಇರೋ ವ್ಯಕ್ತಿಗಳು, ನಿಮ್ಮ ಶತ್ರುಗಳು. ಎಸ್, ಈ ಒಂದು ವಾರದಲ್ಲಿ ಹೆಚ್ಚಿನ ಫಲ ನಿಮಗೆ ಸಿಗ್ತಿದೆ. ಹಾಗೆ ಹೆಚ್ಚಿನ ಒಂದು ಆನ್ಸರ್ಸ್ ಕೂಡ ಸಿಗ್ತಿದೆ. ಯಾವುದೇ ನಿಮ್ಮ ಪ್ರಶ್ನೆಗಳಿರಲಿ, ಆ ಪ್ರಶ್ನೆಗಳಿಗೆ ಒಂದು ಆನ್ಸರ್ ಕೂಡ ಸಿಗ್ತಿದೆ. ಸ್ವಲ್ಪ ಬ್ಯಾಲೆನ್ಸ್ ಬೇಕಾಗಿದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ. ನಿಮ್ಮ ಪ್ರೀತಿ ಪಾತ್ರರ ಜೊತೆ ಮಾತಾಡಬೇಕಿದ್ರೆ ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಹಾಗೆ ನಿಮ್ಮ ಮಾತುಗಳಿಂದ ಆ ವ್ಯಕ್ತಿಗಳಿಗೆ ಅರ್ಥ ಆಗದೇ ಇರುವಂಥ ಒಂದು ರೀತಿ ಗೊಂದಲತೆ ಆಗಬಹುದು. ಆ ವಿಚಾರವಾಗಿ ಸ್ವಲ್ಪ ನಿಮ್ಮ ಮಾತಿನಿಂದ ಅವರಿಗೆ ಅರ್ಥ ಮಾಡಿಸಿ. ಹಾಗೆ ಈ ಒಂದು ವಾರದಲ್ಲಿ ಹೆಚ್ಚಿನ ಮಟ್ಟದ ಗೆಲುವನ್ನು ಸಿದ್ಧಿಪಡಿಸ್ಕೊಳ್ಳೋ ಅಂಥ ಅವಕಾಶ ಈ ಒಂದು ವಾರದಲ್ಲಿ ಸಿಗ್ತಿದೆ. ಸ್ವಲ್ಪ ಇನ್ನಷ್ಟು ಪ್ರಯತ್ನ ಬೇಕಾಗಿದೆ. ಹಾಗೆ ಮೆಡಿಟೇಷನ್ ಮಾಡಿ. ಹಾಗೆ ಇಷ್ಟು ದಿವಸ ನೀವು ಕಾದಿದ್ದಕ್ಕೆ ಮುಂದಿನ ದಿನಗಳಲ್ಲಿ ಈ ಒಂದು ವಾರದಿಂದ ನಿಮ್ಗೆ ಹೆಚ್ಚಿನ ಬದಲಾವಣೆಗಳು ಕೂಡ ಸಿಗ್ತಿದೆ. ಫಾರ್ ಪಾಯಿಂಟ್ ನಂಬರ್ 1. ಎಸ್, ಇವತ್ತು ಈ ಒಂದು ಪೆಂಡ್ಯುಲಮ್ ಬೋರ್ಡಿಂದ ಎಸ್ ಆರ್ ನೋ ನೋಡೋಣ. ಹಾಗೆ ಈ ಒಂದು ನಿಮ್ಮ ಮನಸ್ಸಲ್ಲಿ ಏನು ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಎಸ್ ಆರ್ ನೋ ಕೂಡ ನೋಡೋಣ. ಏನಾದರೂ ನಿಮ್ಮ ಮನಸ್ಸಲ್ಲಿ ಕ್ವಶನ್ನ ಇಟ್ಕೊಳ್ಳಿ. ಎಸ್, ಈ ಒಂದು ಪೆಂಡ್ಯುಲಮ್ ಡಾಸಿಂಗ್ ಬೋರ್ಡಿಂದ ಏನು ಮೆಸೇಜಸ್ ನಿಮಗೆ ಸಿಗ್ತಿದೆ ನೋಡೋಣ. ಎಸ್ ಅನ್ನೋ ಆನ್ಸರ್ ಕೂಡ ಸಿಕ್ಕಿದೆ. ಹಾಗೆ ಟ್ಯೂಸ್ಡೇ ಕೂಡ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಟ್ಯೂಸ್ಡೇ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರಬಹುದು. ಹಾಗೆ ನಿಮ್ಮ ಪ್ರಶ್ನೆಗೆ ಎಸ್ ಅನ್ನೋ ಆನ್ಸರ್ ಕೂಡ ಸಿಕ್ಕಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ. ನಮಸ್ತೆ, ಹರೇ ಕೃಷ್ಣ. ಪಾಯಿಂಟ್ ನಂಬರ್ 2 ಯಾರಿಗೊಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರೋ ನಂಬರ್ 1111. ಈ ಒಂದು ರೀಡಿಂಗ್ ನಿಮಗಾಗಿ
ಎಸ್, ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಫಾರ್ ಪಾಯಲ್ ನಂಬರ್ 2. Yes, bake magic cookies. I am giving good things to myself and others. Yes, file number 2. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಬಹಳಷ್ಟು ಚೇಂಜಸ್ ಇದೆ. ಹಾಗೆ ಯಾರು ಈ ಹಿಂದೆ ನಿಮ್ಮ ಜೊತೆ ದುಶ್ಮನಿ ಆಗಿದ್ರು, ಆ ವ್ಯಕ್ತಿಗಳು ಕಂಡ್ರೆ ನಿಮ್ಗೆ ಆಗ್ತಿರ್ಲಿಲ್ಲ, ಆ ವ್ಯಕ್ತಿಗಳು ಈ ಒಂದು ವಾರದಲ್ಲಿ ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಿದ್ದಾರೆ. ನಿಮ್ಮ ಶತ್ರುಗಳು ಮಿತ್ರರಾಗ್ತಿದ್ದಾರೆ. ಅದು ಒಂದು ಖುಷಿಯಾದ ಸುದ್ದಿ ನಿಮಗೆ ಸಿಗ್ತಿದೆ ಈ ಒಂದು ವಾರದಲ್ಲಿ, ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ನಿಮ್ಮ ಒಂದು ಏನಾದರೂ ಹೊಸ ಡಿಸಿಷನ್ಸ್ನ ನೀವು ತಗೊಳ್ಬೇಕಿದ್ರೆ ಖಂಡಿತ ಸ್ವಲ್ಪ ನಿಧಾನವಾಗಿ ಯೋಚಿಸಿ ನಿರ್ಧಾರಗಳನ್ನ ತಗೊಳ್ಳಿ ಈ ಒಂದು ವಾರದಲ್ಲಿ. ಪಾಲ್ ನಂಬರ್ 2. ಎಸ್, ಸೂರ್ಯ ನಮಸ್ಕಾರ ಮಾಡಿ ಈ ಒಂದು ವಾರದಲ್ಲಿ. ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿ. ಹಾಗೆ ನಿಮ್ಮ ಮನಸ್ಸಲ್ಲಿರೋ ಪ್ರಾರ್ಥನೆನ ಭಗವಂತನಿಗೆ ಕೇಳಿ. ಇನ್ನಷ್ಟು ನಿಮಗೆ ಒಂದು ವಾರದಲ್ಲಿ ಹೆಚ್ಚಿನ ಮಟ್ಟದ ಸಕ್ಸಸ್ ಅನ್ನೋದು ಸಿಗ್ತಿದೆ. ನಿಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಒಳ್ಳೇದಾಗ್ತಿದೆ. ಹಾಗೆ ಆ ವ್ಯಕ್ತಿಗಳಿಂದ ನಿಮಗೆ ಸಹಾಯ ಒಳ್ಳೇದಾಗ್ತಿಲ್ಲ ಅನ್ನೋದು ನಿಮ್ಮ ಚಿಂತೆ ಆಗಿದೆ. ಖಂಡಿತ ನೀವು ಹೆಚ್ಚಾಗಿ ಕೊಡೋರಾಗಿದ್ದೀರಾ, ತಗೊಳ್ಳೋರಾಗಿಲ್ಲ. ಪಾಯಲ್ ನಂಬರ್ 2. ಖಂಡಿತ ಈ ಒಂದು ವಾರದಲ್ಲಿ ಹೆಚ್ಚಾಗಿ ಇನ್ನೊಬ್ರಿಗೆ ಸಹಾಯನ ಮಾಡ್ತಿದ್ದೀರಾ. ನೀವು ತಿನ್ನುವಂತಹ ಪದಾರ್ಥಗಳನ್ನ, ಊಟಗಳನ್ನ ಇನ್ನೊಬ್ರಿಗೆ ಹಂಚಿ ತಿನ್ನುವಂತಹ ಸ್ವಭಾವ, ಗುಣ ನಿಮ್ಮದು. ಆ ವ್ಯಕ್ತಿಗಳು, ಇಸ್ಕೊಂಡಿರೋ ವ್ಯಕ್ತಿಗಳೇ ನಿಮಗೆ ವಿಷನ ವಾಪಸ್, ಅವರು ಪ್ರೀತಿ ಕೊಡ್ತಿಲ್ಲ, ನಿಮಗೆ ವಿಷ ಕೊಡ್ತಿದ್ದಾರೆ. ಖಂಡಿತ ಅದನ್ನ ಮನಸ್ಸಿಗೆ ತುಂಬ ಬೇಸರ ಆಗಿದೆ. ಆ ವ್ಯಕ್ತಿಗಳು ಈ ಒಂದು ವಾರದಲ್ಲಿ ನಿಮ್ಮ ಮುಂದೆ ಡೌನ್ ಆಗ್ತಿದ್ದಾರೆ. ಒಂದು ರೀತಿ ತುಂಬಾ ಮಾನಸಿಕವಾಗಿ ಕುಗ್ತಿದ್ದಾರೆ. ಅವ್ರು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಆಗ್ತಿದೆ. ನಿಮ್ಮ ಒಂದು ಎದುರುಗಡೆ ಇರೋ ವ್ಯಕ್ತಿಗಳು, ನಿಮ್ಮ ಶತ್ರುಗಳು ಯಾರಿದ್ದಾರೆ, ಪಾಯಲ್ ನಂಬರ್ 2, ನಿಮ್ಮಿಂದ ಸಹಾಯ ಪಡೆದುಕೊಂಡು, ನಿಮ್ಮಿಂದ ನೀವು ತಿನ್ನೋ ಪದಾರ್ಥನ ಅವ್ರು ಇಸ್ಕೊಂಡು ಹಂಚ್ಕೊಂಡು ನೀವೇನು ತಿಂದಿದ್ದೀರಾ, ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿಗಳಿಗೆ ಒಳ್ಳೆಯದನ್ನು ಬಯಸಿದ್ದೀರಾ. ಬಟ್ ಆ ವ್ಯಕ್ತಿಗಳು ನಿಮ್ಮ ಬಗ್ಗೆ ಒಳ್ಳೆಯದನ್ನು ಬಯಸಿಲ್ಲ. ಅದು ನಿಮ್ಗೊಂದು ರೀತಿ ಮನಸ್ಸಿಗೆ ನೋವಾಗಿದೆ. ಅದಕ್ಕೆ ಈ ಒಂದು ವಾರದಲ್ಲಿ ಹೆಚ್ಚಿನ ಬದಲಾವಣೆಗಳನ್ನ ನೋಡ್ತಿದ್ದೀರಾ. ಬದಲಾವಣೆ ಅಂದರೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಏನು ಶತ್ರು ಆಗಿದ್ರು ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಿದ್ದಾರೆ, ಹೆಚ್ಚಿನ ಚಿಂತೆ ಮಾಡ್ತಿದ್ದಾರೆ. ಈ ಒಂದು ವಾರದಲ್ಲಿ ಅವರು ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಆ ವ್ಯಕ್ತಿಗಳಿಂದ ನಿಮಗೆ ಹೆಚ್ಚಿನ ನಿಮ್ಮ ಕೆಲಸಕ್ಕೆ ಸಹಾಯ ಆಗ್ತಿದೆ. ಹಾಗೆ ಇನ್ನಷ್ಟು ಸತ್ಯನ ಆ ವ್ಯಕ್ತಿ ಬಾಯಿಂದನೇ ನಿಮಗೆ ಹೊರಗಡೆ ಬರ್ತಿದೆ. ಆ ವ್ಯಕ್ತಿಗಳು ನಿಮಗೆ ಹೇಳಬಾರ್ದು ಅಂದ್ಕೊಂಡಿದ್ದ ಮಾತುಗಳನ್ನ ಸತ್ಯನ ಹೊರಗಡೆ ಹೇಳ್ತಿದ್ದಾರೆ. ಅದಿನ್ನಷ್ಟು ನಿಮಗೆ ಮನಸ್ಸು ಭಾರ ಆಗ್ತಿತ್ತಲ್ಲ, ಆ ಭಾರದಿಂದ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಪಾಯಲ್ ನಂಬರ್ 2. ತುಂಬ ಸಂತೋಷ ಇದೆ ನಿಮ್ಮ ಒಂದು ಕೆಲಸದ ಸರೌಂಡಿಂಗಲ್ಲಿ, ನಿಮ್ಮ ಒಂದು ಕುಟುಂಬದ ಸರೌಂಡಿಂಗಲ್ಲಿ, ನಿಮ್ಮ ಒಂದು ಪರ್ಸ್ನಲ್ ಲೈಫಲ್ಲಿ, ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ಕೆರಿಯರಲ್ಲಿ ತುಂಬಾ ಸಕ್ಸಸ್, ಹ್ಯಾಪಿನೆಸ್ ಇದೆ ಈ ಒಂದು ವಾರದಲ್ಲಿ. ತುಂಬ ಮನಸ್ಸು, ಮೈಂಡನ್ನು ಕಾಮಾಗಿ ಇಟ್ಕೋತಿದ್ದೀರಾ. ಎಸ್, ಇಷ್ಟು ದಿವಸ ಯಾವ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ರಿ, ಅವ್ರಿಗೋಸ್ಕರ ನೀವು ಕೆಟ್ಟ ಹ್ಯಾಬಿಟ್ಸನ್ನ ಕಲ್ತಿದ್ರಿ, ಡ್ರಿಂಕಿಂಗ್, ಸ್ಮೋಕಿಂಗ್ ಎಲ್ಲ ಮಾಡ್ತಾವ್ರಿ, ಅವ್ರಿಗೋಸ್ಕರ ಟೈಮ್ ವೇಸ್ಟ್ ಮಾಡ್ತಿದ್ರಿ, ಆ ವ್ಯಕ್ತಿ ನಿಮ್ಮ ಲೈಫಿಂದ ಮೋಸ ಮಾಡಿ ಹೋಗಿದ್ದಾರೆ ಅಂತ ನೀವು ನಿಮ್ಮ ಒಂದು ಟೈಮಿಂಗ್ನ ಹಾಳು ಮಾಡ್ಕೊಂಡಿದ್ದೀರಾ. ಈ ಒಂದು ವಾರದಲ್ಲಿ ನೀವು ಇನ್ನಷ್ಟು ಸ್ಟ್ರಾಂಗ್ ಆಗ್ತಿದ್ದೀರಾ. ನೀವು ತಗೊಳ್ಳೋ ನಿರ್ಧಾರದಿಂದ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿಗಳು ಕೂಡ ಬರ್ತಿದ್ದಾರೆ. ಆ ವ್ಯಕ್ತಿಗಳು ಬರಬೇಕಿದ್ರೆ ನೀವು ಇನ್ನಷ್ಟು ಸ್ವಲ್ಪ ಸ್ಟ್ರಾಂಗ್ ಆಗಬೇಕಾಗಿದೆ. ಹಾಗೆ ನೀವು ತಗೊಳ್ಳೋ ನಿರ್ಧಾರಗಳು ನಿಮ್ಮ ಕುಟುಂಬದ ಮೇಲೂ ಕೂಡ ಬಹಳಷ್ಟು ಬದಲಾವಣೆ ಬರಬೇಕಿದೆ. ನೀವು ಅದನ್ನು ಮಾಡಬೇಕಿದೆ. ಪಾಯಲ್ ನಂಬರ್ 2. ಯಾರಿಗೆ ಇದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ನೀವು ಕುಗ್ಗೋದ್ರೆ, ನೀವು ಇದಾದರೆ ಆ ವ್ಯಕ್ತಿಗಳಿಗೆ ಏನು ಸಿಗುತ್ತೆ, ಹಾಗೂ ನಿಮಗೆ ಲೈಫಲ್ಲಿ ಏನಾಗ್ತಿದೆ, ನಿಮಗೇನು ಒಳ್ಳೆಯದಾಗ್ತಿದೆ, ನೀವು ಅವ್ರಿಗೋಸ್ಕರ ತುಂಬ ಸಮಯನ ಕೊಟ್ಟಿದ್ದೀರಾ, ಅವ್ರಿಗೋಸ್ಕರ
ನೀವು ತುಂಬ ಸ್ಯಾಕ್ರಿಫೈಸ್ನ ಮಾಡಿದ್ದೀರಾ. ಈಗ ಆ ವ್ಯಕ್ತಿ ಇಲ್ಲದೆ ನೀವು ಈ ರಾಂಗ್ ಡಿಸಿಷನ್ಸ್ನ ಏನು ತೊಗೊಂಡಿದ್ದೀರಾ, ಡ್ರಿಂಕಿಂಗ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಖಂಡಿತ ಅದರಿಂದ ಈಚೆ ಬರ್ತಿದ್ದೀರಾ. ಏನು ಅಡಿಕ್ಟ್ ಆಗಿದ್ದೀರಾ ಅದರಿಂದ ನೀವು ಈಚೆ ಬರ್ತಿದ್ದೀರಾ. ನೀವು ತಗೊಳ್ಳೋ ನಿರ್ಧಾರಗಳಿಂದ ಖಂಡಿತ ನಿಮ್ಮ ಕುಟುಂಬಕ್ಕೂ ತುಂಬ ಸಂತೋಷ ಸಿಗ್ತಿದೆ. ನಿಮ್ಮಿಂದ ಒಂದು ಚೇಂಜಸ್ ನೀವೇ ಮಾಡಬೇಕಿದೆ, ಮಾಡ್ತಿದ್ದೀರಾ ಕೂಡ. ಪ್ಯಾನ್ ನಂಬರ್ 2. ಹಾಗೆ ನೀವು ತಗೊಳ್ಳೋ ನಿರ್ಧಾರಗಳಿಂದ ನಿಮ್ಮ ತಂದೆ ತಾಯಿಗೆ ತುಂಬ ಹೆಮ್ಮೆ ಪಡುವಂಥ ಕೆಲಸ ಮಾಡ್ತಿದ್ದೀರಾ. ಜವಾಬ್ದಾರಿ ಪರ್ಸನ್ ಆಗ್ತಿದ್ದೀರಾ. ಪ್ಯಾನ್ ನಂಬರ್ 2. ನಿಮಗೆ ಜವಾಬ್ದಾರಿ ಇಲ್ಲ ಅಂತ ಆ ವ್ಯಕ್ತಿ ಬಿಟ್ಟು ಹೋಗಿರ್ಬೋದು, ಅಥವಾ ನೀವು ಇಷ್ಟ ಇಲ್ಲ ಅಂತ ಬಿಟ್ಟು ಹೋಗಿರ್ಬೋದು. ಏನೂ ರೀಸನ್ ಇಲ್ಲದೇ ಬಿಟ್ಟು ಹೋಗಿರ್ಬೋದು ಆ ವ್ಯಕ್ತಿನೇ ಇನ್ನೊಂದು ದಿವಸ ಅವ್ರ ಬಾಯಿ ಮೇಲೆ ಬೆಳ್ಳಿಟ್ಕೊಳ್ಳೋ ರೀತಿ ನೀವು ಬದುಕ್ತಿದ್ದೀರಾ. ಅದು ಈ ಒಂದು ವಾರದಿಂದ ನೀವು ಶುರು ಮಾಡ್ತಿದ್ದೀರಾ. ಪೈಲ್ ನಂಬರ್ 2. ಯಾರಿಗೆ ಇದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ನಿಮ್ಮ ಸಮಯನ ಇಷ್ಟು ದಿವಸ ಹಾಳು ಮಾಡಿದ್ದೀರಾ, ಆಗಿದೆ. ಈಗ ಮುಂದೆ ಆಗಬೇಕಾಗಿರೋ ಒಂದು ಬದಲಾವಣೆಯನ್ನು ನಿಮ್ಮಿಂದ ಭಗವಂತ ಮಾಡಿಸ್ತಿದ್ದಾರೆ. ಅದ್ರ ಕಡೆ ಗಮನ ಕೊಡಬೇಕಿದೆ. ಪೈಲ್ ನಂಬರ್ 2. ಎಸ್, ಇಲ್ಲಿ ಪ್ಯಾಲ್ ನಂಬರ್ 2ಗೆ ನಿಮಗೆ ಹೆಚ್ಚು ಈ ಒಂದು ವಾರದಲ್ಲಿ ಏನು ಈ ಹಿಂದೆ ನಿಮ್ಮ ಶತ್ರುಗಳಿದ್ರು ಅದರಿಂದ ನಿಮ್ಮ ಒಂದು ಸಂಬಂಧದಲ್ಲಿ, ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳಾಗ್ತಿದೆ. ನಿಮಗೆ ಆರೋಗ್ಯದಲ್ಲಿ ಹೊಡೆತ ಬೀಳ್ತಿದೆ, ನೋವಾಗ್ತಿದೆ. ಇಲ್ಲಿ ಯಾವುದೋ ಒಂದು ವೃಕ್ಷದ ಬೇರಲ್ಲಿ ನಿಮಗೆ ಆ ಸಮಸ್ಯೆಯನ್ನು ಮಾಡಿದ್ದಾರೆ. ಆ ಸಮಸ್ಯೆಯಿಂದ ನೀವು ಈಸಿಯಾಗಿ ಈಚೆ ಬರ್ತಿದ್ದೀರಾ. ಅದು ಆ ಒಂದು ವೃಕ್ಷದಲ್ಲಿ ನಿಮಗೆ ಏನು ಆ ಬೇರಿನಿಂದ ಸಮಸ್ಯೆನ ಮಾಡಿ ಆ ಬೇರನ್ನು ಬಂಧಿಸಿ ಅದಕ್ಕೆ ಲಾಕ್ ಮಾಡಿರಬಹುದು. ಪ್ಯಾಲ್ ನಂಬರ್ 2. ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ನನಗಿದು ಸ್ಟ್ರಾಂಗ್ ಆಗಿ ಇಲ್ಲಿ ಎನರ್ಜಿ ಸಿಗ್ತಿದೆ, ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಖಂಡಿತ ನೀವು ಅದನ್ನು ವಾಪಸ್ ರಿಟರ್ನ್ ಬ್ಯಾಕ್ ಆಗಿರ್ಬೋದು, ಅದನ್ನು ನೀವು ಕ್ಲೆನ್ಸ್ ಆಗಿರಬಹುದು. ಪ್ಯಾಲ್ ನಂಬರ್ 2. ಈ ಒಂದು ವಾರದಲ್ಲಿ ವಿಘ್ನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬುಧವಾರ ನಿಮ್ಮ ಒಂದು ಕಾಯಸ್ಥದಿಂದ ವಿಘ್ನೇಶ್ವರನಿಗೆ ಏನಾದರೂ ಕಾಣಿಕೆನ ಹಾಕಿ ಗರಿಕೆನ ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಅಶ್ವತ್ಥ ಕಟ್ಟೆಗೆ ನೀವು 9 ಪ್ರದಕ್ಷಿಣೆ ಆಗಿರಬಹುದು, ಅಥವಾ ನಿಮಗೆ ಸಾಧ್ಯ ಆದರೆ 21 ಪ್ರದಕ್ಷಿಣೆ ಆಗಿರಬಹುದು ಮಾಡಿ. ಈ ಒಂದು ನೆಗೆಟಿವಿಟಿಯಿಂದ ಹೊರಗಡೆ ಬರ್ತಿದ್ದೀರಾ. ಬರೀ ಒಂದು ಬುಧವಾರ ಅಲ್ಲ, ಒಂದು 3 ಅಥವಾ 4 ವೀಕ್ಸ್ ಬುಧವಾರ ನೀವು ಪ್ರದಕ್ಷಿಣೆ ಹಾಕಿ ನೆಗೆಟಿವಿಟಿ ಆಗಿರ್ಬೋದು, ನಿಮ್ಮ ಒಂದು ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಒಂದು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟ ಹಾಗೆ ಏನು ಸಮಸ್ಯೆಗಳೆಲ್ಲ ಮಾಡಿದ್ದಾರೆ ಖಂಡಿತ ಅದೆಲ್ಲವೂ ರಿಲೀಸ್ ಆಗ್ತಿದೆ. ಒಳ್ಳೆ ಟೈಮ್ ಶುರುವಾಗ್ತಿದೆ. ಈ ಒಂದು ವಾರದಲ್ಲಿ ಮಾಡೋ ಕೆಲಸ, ಈ ಒಂದು ವಾರದಲ್ಲಿ ಮಾಡುವಂತಹ ಕ್ರಮ ನಿಮ್ಮ ಲೈಫಲ್ಲಿ ಭಾಳಷ್ಟು ಚೇಂಜಸ್ನ ತಂದುಕೊಡುತ್ತೆ. ನೀವೊಂದು ವಾರ ಮಾಡಿದ ನಂತರನೇ ನಿಮ್ಗೆ ಹೆಚ್ಚಿನ ಒಂದು ನಿಮ್ಮ ಮುಖದಲ್ಲಿ ಗ್ಲೋನೆಸ್ ಕಾಣಿಸ್ತಿದೆ, ನಿಮ್ಮ ಕೆಲಸದಲ್ಲಿ ಫಾಸ್ಟ್ ಮೂಮೆಂಟ್ ಕಾಣಿಸ್ತಿದೆ. ಎಸ್, ಪ್ಯಾಲ್ ನಂಬರ್ 2. ಇಲ್ಲಿ ಏನು ಎನರ್ಜೀಸ್ ಬಂದಿದೆ ನನಗೆ ಅದನ್ನು ಮಾತ್ರ ನಿಮಗೆ ತಿಳಿಸಿದ್ದೀನಿ ಅಷ್ಟೇ. ಯಾವುದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ, ರೆಸನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಟ್ಬಿಡಿ. ಎಸ್, ಯಾರು ನಿಮಗೆ ಒಂದು ವಾರದಲ್ಲಿ ಅಡ್ವೈಸ್ ಮಾಡ್ತಿದ್ದಾರೆ, ಅಥವಾ ನೀವು ಈ ದಾರಿ ಬೇಡ, ಈಗ ಹೋಗು, ಇದನ್ನು ಮಾಡು, ನಾವಿದ್ದೀವಿ ಅಂತ ನಿಮ್ಗೆ ಹೇಳ್ತಿದ್ದಾರೆ, ಅವ್ರ ಮಾತನ್ನು ಸ್ವಲ್ಪ ಆಲಿಸ್ಬೇಕಾಗಿದೆ. ಅವ್ರು ನಿಮಗಿನ್ನ ಹಿರಿಯರಾಗಿರ್ಬೋದು, ಕೆರಿಯರ್ ಆಗಿರ್ಬೋದು. ಆ ವ್ಯಕ್ತಿಗಳ ಮಾತುಗಳು ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷನ ತಂದುಕೊಡ್ತಿದೆ. ಜೊತೆಗೆ ನಿಮ್ಮ ಒಂದು ಈ ಹಿಂದೆ ಆಗಿರುವಂತಹ ನೆಗೆಟಿವಿಟಿಯಿಂದ ಕೂಡ ನೀವು ಹೊರಗಡೆ ಬರ್ತಿದ್ದೀರಾ. ಹಾಗೆ ಒಂದು ಒಳ್ಳೆಯ ಸ್ಥಳಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ತುಂಬ ಪುರಾತನವಾದ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡ್ತಿರ್ಬೋದು. ಅಲ್ಲಿ ಒಂದು ದೇವಸ್ಥಾನಕ್ಕೆ ನೀವು ಪಯಣ ಬೆಳೆಸ್ತಿರ್ಬೋದು. ಅಲ್ಲಿ ನೀವು ದೇವರಿಗೆ ಪ್ರಾರ್ಥನೆ ಮಾಡ್ತಿರ್ಬೋದು. ಅದು ಕೃಷ್ಣನ ದೇವಸ್ಥಾನ ಆಗಿರ್ಬೋದು, ಅಥವಾ ನರಸಿಂಹಸ್ವಾಮಿ ದೇವಸ್ಥಾನ ಆಗಿರ್ಬೋದು. ತುಂಬ ಪುರಾತನವಾದದ್ದು, ತುಂಬ ಶಕ್ತಿವಾದ ದೇವಸ್ಥಾನಕ್ಕೆ ನೀವು ಅಲ್ಲಿ ಹೋಗ್ತಿರ್ಬೋದು. ಖಂಡಿತ ನೀವು ಅಲ್ಲಿ ಹೋಗಿ ನೀವು ಏನು ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಪ್ರಾರ್ಥನೆ ಮಾಡ್ತಿದ್ದೀರಾ, ಖಂಡಿತ ಅದು ಇನ್ನೂ ಶೀಘ್ರದಲ್ಲೇ ಈಡೇರ್ತಿದೆ. ಹಾಗೂ ಇನ್ನಷ್ಟು ನಿಮಗೆ ಸಂತೋಷ ಮನಸ್ಸಿಗೆ ಆಗ್ತಿದೆ. ಹಾಗೆ ನೀವು ಏನು ವೆಹಿಕಲ್ಸ್ನ ಓಡಿಸ್ತಿದ್ದೀರಾ ಅದನ್ನು ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಇಲ್ಲಿ ನನಗೆ ಸ್ವಲ್ಪ ತೊದಲಿಕ್ಕೆ ಆಗ್ತಿದೆ ಇಲ್ಲಿ ಮಾತಾಡಲಿಕ್ಕೆ. ಪ್ಯಾಲ್ ನಂಬರ್ 2. ನಿಮಗೇನು ಸಮಸ್ಯೆಗಳಾಗಿದೆ ಅದಕ್ಕೆ ಪರಿಹಾರ ನೀವು ಹುಡುಕ್ಲಿಕ್ಕೆ ಹೋದಾಗ್ಲೂ ಇದೇ ರೀತಿಯಾದ ಸಮಸ್ಯೆಗಳಾಗ್ತಿರ್ಬೋದು. ಕಿರಿಕಿರಿ ಅನ್ನಿಸ್ತಿರ್ಬೋದು, ಇದನ್ನು ಮಾಡೋದೇ ಬೇಡ ಅನ್ನಿಸ್ತಿರ್ಬೋದು.
ಏನೂ ಬೇಡ ನನಗೆ, ಯಾವುದು ಬೇಡ, ನನ್ನ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಅಂತ ನೀವು ಅನ್ಕೋಬೋದು, ಕೋಪ ಬರ್ಬೋದು. ಬಟ್ ಖಂಡಿತ ಈ ಒಂದು ವಾರದಿಂದ ಪ್ರಯತ್ನ ಮಾಡಿ, ಹೆಚ್ಚಿನ ಬದಲಾವಣೆಗಳು ನಿಮಗೆ ಆಗ್ತಿದೆ. ಪೈಲ್ ನಂಬರ್ 2. ಎಸ್, ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಇದೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಬದಲಾವಣೆ ಲಕ್ಷ್ಮೀ ದೇವಿನೇ ತಂದುಕೊಡ್ತಿದ್ದಾರೆ. ಲಕ್ಷ್ಮೀನಾರಾಯಣನ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮೇಲೆ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಇದೆ. ನಿಮಗೆ ಈ ಒಂದು ವಾರದಲ್ಲಿ ಯಾವುದೇ ದಾರಿನ ಹೋಗಬೇಕಿದ್ರು ನೀವು ಮಾಡ್ತಿಲ್ಲ, ಅದು ನೀವು ನಂಬಿರೋ ದೈವಶಕ್ತಿ ಮಾಡ್ತಿದೆ. ಲಕ್ಷ್ಮೀ ದೇವಿ ಮಾಡಿಸ್ತಿದ್ದಾರೆ. ತುಂಬಾ ಪ್ರೊಟೆಕ್ಷನ್ ಇದೆ. ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಾಗಿ ಅಥವಾ ನೀವು ಬೆನ್ನಿಂದ ಏನಾದರೂ ಚೇಳಾಗಿರ್ಬೋದು, ದೇವರ ಒಂದು ಫೋಟೋಸ್ ಆಗಿರ್ಬೋದು, ಅಥವಾ ಬೇರೆ ರೀತಿಯಾದ ಸ್ವಲ್ಪದ ಒಂದು ಏನಾದರೂ ಟ್ಯಾಟೋಸ್ ಏನಾದರೂ ಹಾಕ್ಸಿದ್ರೆ ಖಂಡಿತ ಅದರಿಂದನೇ ನಿಮಗೆ ಎಷ್ಟು ಸಮಸ್ಯೆಗಳಾಗ್ತಿರ್ಬೋದು. ಒಂದ್ಸತಿ ನಿಮ್ಮ ಮೂಲ ಜಾತಕನ ಪರಿಶೀಲನೆ ಮಾಡಿ ಇನ್ನಷ್ಟು ಮಾಹಿತಿ ನಿಮಗೆ ಸಿಗ್ತಿದೆ. ಇದನ್ನೆಲ್ಲ ನೀವು ಹಾಕ್ಸೋದ್ರಿಂದ ನಿಮ್ಮ ಒಂದು ಕೆರಿಯರ್ ಲೈಫಿಗೆ ಸ್ವಲ್ಪ ಪೆಟ್ಟು ಬೀಳ್ತಿದೆ, ಅದ್ರ ಕಡೆ ಗಮನ ಕೊಡಿ. ಖಂಡಿತ ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಬಿಕಾಸ್ ನಿಮ್ಮ ಒಂದು ಖುಷಿಗೆ ಹಾಕ್ಸಿದ್ದೀರಾ, ಬಟ್ ಆ ಟ್ಯಾಟೋಸಿಂದ ನಿಮಗೆ ಸಮಸ್ಯೆಗಳಾಗ್ತಿದೆ ಅಂದರೆ ಅದನ್ನು ನೀವು ರಿಮೂವ್ ಮಾಡಿಸೋದು ಒಳ್ಳೆಯದು. ಎಸ್, ದೇವರು ಖಂಡಿತ ಗರ್ಭಗುಡಿ ಒಳಗಡೆ ಇದ್ರೇ ಒಳ್ಳೆಯದು. ಖಂಡಿತ ಅದು ನಾವು ಎಷ್ಟು ನಿಯಮವನ್ನು ಪಾಲಿಸಬೇಕು ಅನ್ನೋದು ನಮ್ಗೆ ಇನ್ನಷ್ಟು ಅರಿವು ಆಗೋದಿಲ್ಲ. ಪೈಲ್ ನಂಬರ್ 2, ನೀವೇನಾದರೂ ದೇವರ ಟ್ಯಾಟೂಸ್ನೇನಾದರೂ ಹಾಕ್ಸಿದ್ರೆ ಖಂಡಿತ ಕೇಳಿ ಹಾಕ್ಸಿ, ಅಥವಾ ಹಾಕ್ಸ್ಬೇಕು ಅನ್ನೋ ಒಂದು ಯೋಚನೆಯಲ್ಲಿದ್ದರೆ ಕೇಳಿ ಹಾಕ್ಸಿ, ಅಥವಾ ಹಾಕ್ಸಿದ್ರೆ ಅದನ್ನು ಇರಬೇಕಾ ಇರಬಾರ್ದು ಅನ್ನೋದನ್ನ ತಿಳ್ಕೊಳ್ಳಿ. ಪೈಲ್ ನಂಬರ್ 2. ಎಸ್, ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಬದಲಾವಣೆ ಖಂಡಿತ ಇದೆ. ಹಾಗೆ ಸೂರ್ಯ ದೇವರ ಅನುಗ್ರಹ ಕೂಡ ಇದೆ. ಹಾಗೆ ಹಿಂದೆ ಸ್ವಲ್ಪ ನಿಮ್ಮ ಕಾಲಿಗೆ ಸಂಬಂಧಪಟ್ಟಾಗ ಏನಾದರೂ ಪೆಟ್ಟಾಗಿರ್ಬೋದು ಅಥವಾ ಜಾಯಿಂಟ್ ಪೇನ್ ಆಗಿರ್ಬೋದು, ಕಾಲಿಗೆ ಸಂಬಂಧಪಟ್ಟಾಗ ಏನಾದರೂ ಸಮಸ್ಯೆಗಳಿದ್ರೆ ಅದರಿಂದ ಕೂಡ ಕ್ಲಿಯರ್ ಆಗ್ತಿದೆ. ಬಿಕಾಸ್ ಯಾವುದಾದ್ರೂ ದೃಷ್ಟಿ ಹಾಕಿರೋದನ್ನು ನೀವು ದಾಟಿ ಬಂದಿರ್ಬೋದು, ಅಥವಾ ನಿಮ್ಮ ವೆಹಿಕಲೇ ಅದ್ರ ಮೇಲೆ ಹತ್ತಿಸಿರ್ಬೋದು, ಗೊತ್ತಿದೆಯೋ ಗೊತ್ತಿಲ್ಲದೇನೋ ಆ ರೀತಿ ಮಿಸ್ಟೇಕ್ಸ್ ಆಗಿರ್ಬೋದು. ಪೈಲ್ ನಂಬರ್ 2ಗೆ ಅದು ಕೂಡ ನಿಮ್ಮ ಗಾಡಿನೂ ಕೂಡ ಸ್ವಲ್ಪ ಸ್ಲಿಪ್ಪಿಂಗ್ ಆಗ್ತಿದ್ರೆ ಖಂಡಿತ ಅದನ್ನು ಕ್ಲೆನ್ಸ್ ಮಾಡಿ. ಹಾಗೆ ನೀವು ಕೂಡ ತಡೆ ಓಡಿಸೋದಾಗಿರ್ಬೋದು, ಕ್ಲೆನ್ಸ್ನ ಮಾಡಿ. ಹೆಚ್ಚಿನ ಬದಲಾವಣೆ ಆಗ್ತಿದೆ. ಹಾಗೆ ಯಾವುದಕ್ಕೆ ನೀವು ಭಯ ಪಡ್ತಿದ್ದೀರಾ ಖಂಡಿತ ಧೈರ್ಯವಾಗಿ ಮುಂದೆ ನುಗ್ಗಿ. ಖಂಡಿತ ನೀವೇನು ಕೇಳಬೇಕು ಅಂದ್ಕೊಂಡಿದ್ದೀರಾ, ಯಾರ ಹತ್ರ ಸಹಾಯ ಕೇಳಬೇಕು ಅಂದ್ಕೊಂಡಿರ್ಬೋದು, ಅಥವಾ ಏನಾದರೂ ಮಾಡಬೇಕಾಗಿರೋ ಕೆಲಸಕ್ಕೆ ಇನ್ನಷ್ಟು ನಂಗೆ ದಾರಿ ಸಿಗ್ತಾ ಇಲ್ಲ, ನಂಗೆ ಭಯ ಆಗ್ತಿದೆ, ನನ್ನ ಜೊತೆ ಯಾರಿಲ್ಲ ಅಂತ ಖಂಡಿತ ಹೆಲ್ಪ್ನ ಕೇಳಿ. ಭಗವಂತನ ಮುಂದೆ ಕೂತು ಧ್ಯಾನ ಮಾಡಿ. ಖಂಡಿತ ನಿಮಗೆ ಹೆಲ್ಪ್ ಸಿಗ್ತಿದೆ. ಈ ಒಂದು ವಾರ ನಿಮ್ಮ ಲೈಫಲ್ಲಿ ಆಗ್ತಿರೋ ಚೇಂಜಸ್, ಬದಲಾವಣೆಗಳು ನಿಮ್ಮ ಶತ್ರುಗಳಿಗೆ ಒಂದು ರೀತಿ ಅವ್ರಿಗೆ ಒಂದು ರೀತಿ ಭಯ ಅನ್ನಿಸ್ತಿರ್ಬೋದು, ನಿಮ್ಮನ್ನು ನೋಡಿದ್ರೇ ಭಯ ಅನ್ನಿಸ್ತಿರ್ಬೋದು. ಆ ರೀತಿಯಾದ ಚೇಂಜಸ್ ನಿಮ್ಮ ಲೈಫಲ್ಲಿ ಆಗ್ತಿದೆ. ಪೈಲ್ ನಂಬರ್ 2, ಬೇಡ ಅಂದಿದ್ದ ಒಂದು ದಾರಿಯಲ್ಲಿ ಅಥವಾ ಬೇಡ ಅಂದಿದ್ದ ಕೆಲಸ, ದೈವ ಯಾವುದನ್ನ ಬೇಡ ಅಂತ ನಿಮಗೆ ಹೇಳ್ತಿದೆ ಅದನ್ನು ನೀವು ಹೆಚ್ಚಾಗಿ ಒತ್ತಡದಿಂದ ಕೇಳ್ತಿದ್ದೀರಾ. ಆ ಕೆಲಸದ ವಿಚಾರವಾಗಿ ನಿಮಗೆ ಆಗ್ತಿಲ್ಲ, ಆ ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಬದಲಾವಣೆ ಆಗ್ತಿಲ್ಲ, ಅಥವಾ ಆ ದಾರಿ ಬೇಡ ಅಂತ ನಿಮ್ಮನ್ನು ತಡೀತಿರ್ಬೋದು. ಅದನ್ನು ನೀವು ಮಾಡಲೇಬೇಕು ಅಂತ ಮುನ್ನುಗ್ತಿದ್ದೀರಾ. ಅದರಲ್ಲಿ ಸ್ವಲ್ಪ ನಿಮಗೆ ಇನ್ನಷ್ಟು ಶ್ರಮ ಹಾಕಬೇಕಾಗಿದೆ, ಇನ್ನಷ್ಟು ತಿಳಿಬೇಕಾಗಿದೆ, ಅಥವಾ ಒಂದು ದಾರಿನೇ ನೀವು ಚೇಂಜಸ್ನ ಮಾಡಿದ್ರೆ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ನೀವು ಥಿಂಕ್ ಮಾಡ್ತಿರೋದು ಕರೆಕ್ಟಾಗಿದೆ, ನೀವು ನಡೀತಿರೋದು ಕರೆಕ್ಟಾಗಿದೆ. ಒಂದೊಂದು ಯಾವುದು ನಿಮಗೆ ಬರ್ತಿದೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಒಂದು ಮೂಲ ಜಾತಕನ ತೋರಿಸಿ, ಯಾವುದು ನಿಮಗೆ ನಿಮ್ಮ ಒಂದು ಸ್ವಂತ ಬಿಸ್ನೆಸ್ ಹೆಂಗೆ ಮಾಡ್ತಿದ್ದೀರಾ, ಅದು ಯಾವುದು ನಿಮಗೆ ಬರುತ್ತೆ ಅದ್ರ ವಿಚಾರವಾಗಿ ನೀವು ಗಮನ ಕೊಡಿ. ನಿಮ್ಮ ಭೂಮಿಗೆ ಸಂಬಂಧಪಟ್ಟಾಗಿ ಕೂಡ, ನಿಮ್ಮ ಹಿರಿಯರ ಒಂದು ಜಮೀನಿಗೆ ಸಂಬಂಧಪಟ್ಟಾಗೆ ಯಾವುದಾದ್ರೂ ನೀವು ಜಮೀನನ್ನು ಸೇಲ್ ಮಾಡ್ತಿರ್ಬೋದು ಅಥವಾ ಪರ್ಚೇಸ್ ಮಾಡ್ತಿದ್ರೆ ಅಲ್ಲಿ ಒಂದು ದೈವದ ಎನರ್ಜೀಸ್ ಇರ್ಬೋದು. ಪೈಲ್ ನಂಬರ್ 2, ಯಾರಿಗೆ ಇದು ರೆಸಿನೇಟ್ ಆಗಿರುತ್ತೆ ಅವ್ರ ಮಾತ್ರ ತಗೊಳ್ಳಿ. ಆ ಒಂದು ಸ್ಥಳ ಇನ್ನಷ್ಟು ನಿಮಗೆ ತಡ ಆಗ್ತಿರ್ಬೋದು ಅದು ಸೇಲ್ ಮಾಡಲಿಕ್ಕೆ. ಬಿಕಾಸ್ ನೀವು ಅಲ್ಲೇ ಆ ದೇವರ ಒಂದು ಅವರು ವಿಗ್ರಹ ಆಗಿರ್ಬೋದು ಅಥವಾ ಸರ್ಪನೇ ಆಗಿರ್ಬೋದು, ಅದನ್ನು ನೀವು ನೋಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಅದು ನಿಮಗೆ ಎಚ್ಚರಿಕೆ ಕೊಡ್ತಿರೋದು. ನೀವಲ್ಲಿ ಆ ದೇವರ ಒಂದು
ಪ್ರತಿಷ್ಠಾಪನೆ ಮಾಡಬೇಕಾಗಿರ್ಬಹುದು, ಸಣ್ಣದಾಗಿರ್ಬೋದು ದೊಡ್ಡ ಮಟ್ಟದಲ್ಲಾಗಿರ್ಬೋದು, ಅದು ಆ ದೇವರಿಗೆ ಸಂಬಂಧಪಟ್ಟಿರೋದು. ದೇವರು ನಿಮಗೆ ಸೂಚನೆ ಕೊಡ್ತಿದೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾಗೆ ನಿಮ್ಮ ಹಿರಿಯರ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ನೀವೇನು ಕೆಲಸ ಮಾಡ್ತಿದ್ದೀರಾ ಖಂಡಿತ ಹೆಚ್ಚಿನ ಬದಲಾವಣೆ ಆಗ್ತಿದೆ. ಎಸ್, ಈ ಒಂದು ಶನಿವಾರ ತಪ್ಪದಿರ ನೀವು ಎಳ್ಬತ್ತಿನ ಹಚ್ಚಿ ಬರೋದ್ರಿಂದ ಖಂಡಿತ ಇನ್ನಷ್ಟು ಚೇಂಜಸ್ ಆಗ್ತಿದೆ ಫಾರ್ ಪೈಲ್ ನಂಬರ್ 2ಗೆ. ಎಸ್, ಈ ಒಂದು ವಾರ ನೀವು ಮಾತಿನಿಂದ ಅಲ್ಲ, ನಿಮ್ಮ ಕೆಲಸದಿಂದ ಕೆಲವು ವ್ಯಕ್ತಿಗಳಿಗೆ ಉತ್ತರಗಳನ್ನ ಕೊಡಬೇಕಾಗಿದೆ, ಅದನ್ನು ಮಾಡ್ತಿದ್ದೀರಾ. ಹಾಗೆ ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಕೂಡ ಸ್ಟ್ರಾಂಗ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ. ಇಲ್ಲಿ ಯಾರು ಸಿಂಗಲ್ಸ್ ಇದ್ದೀರಾ, ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಹೊಸ ವ್ಯಕ್ತಿ ಬರ್ತಿದ್ದಾರೆ. ನಿಮ್ಮ ಪ್ರೀತಿಯ ಜೀವನದಲ್ಲೂ ಕೂಡ ನಿಮ್ಮ ಪರ್ಸನ್ ನಿಮ್ಮನ್ನ ಹೆಚ್ಚಾಗಿ ಅರ್ಥ ಮಾಡ್ಕೋತಿದ್ದಾರೆ. ಅವ್ರ ಜೊತೆ ನೀವು ಎಲ್ಲಾದರೂ ಔಟಿಂಗ್ ಹೋಗ್ತಿದ್ದೀರಾ, ಟ್ರಾವೆಲ್ ಮಾಡ್ತಿದ್ದೀರಾ. ತುಂಬಾ ಏನು ಒತ್ತಡ ಇತ್ತು ಈ ಬ್ಯಾಕ್ ಓವರ್ ವೀಕ್ಸ್ ಮಂತ್ಗಳಲ್ಲಿ, ಈ ಒಂದು ವಾರದಲ್ಲಿ ಆ ಒತ್ತಡದಿಂದ ಈಚೆ ಬರ್ತಿದ್ದೀರಾ. ನಿಮ್ಮ ತಾಯಿ ಹೇಳೋ ಮಾತನ್ನು ಸ್ವಲ್ಪ ಆಲಿಸ್ಬೇಕಾಗಿದೆ. ನಿಮ್ಮ ತಂದೆ ತಾಯಿ ಹೇಳೋ ಮಾತುಗಳು ನಿಮಗೆ, ಅವ್ರು ಹೇಳೋ ನುಡಿಗಳು ನಿಮಗೆ ಒಂದು ರೀತಿ ಇದನ್ನು ಯಾರು ಕೇಳ್ತಾರೆ ಅನ್ನೋ ಒಂದು ಟೆನ್ಷನ್ ನಿಮ್ಗಿರ್ಬೋದು, ಅಥವಾ ಇದನ್ನು ಯಾರು ಕೇಳಲ್ಲ, ನಾನು ಮಾಡಲ್ಲ ಅಂತ ನೀವು ಹಠ ಮಾಡ್ಬೋದು. ಬಟ್ ಅವ್ರು ಹೇಳೋ ಮಾತುಗಳು ಮುಂದಿನ ದಿನಗಳಲ್ಲಿ ನಿಮಗೆ ತುಂಬಾ ಅನ್ವಯಿಸುತ್ತೆ. ಅದನ್ನು ಈಗಲಿಂದನೇ ಗಮನ ಕೊಡಿ. ಹಾಗೆ ಇನ್ನಷ್ಟು ವಿಚಾರಗಳು ನಿಮಗೆ ತಿಳಿತಿದೆ. ನಿಮ್ಮ ಡ್ರೀಮ್ಸಲ್ಲಿ ತುಂಬ ದಿಸೆಗಳಿಂದ ಒಂದೇ ಕನಸುಗಳು ನಿಮ್ಮ ಕನಸಿನಲ್ಲಿ ಬರ್ತಿದ್ರೆ ಅದ್ರ ಕಡೆನೂ ಸ್ವಲ್ಪ ಗಮನ ಕೊಡಿ. ಮೆಡಿಟೇಷನ್ ಮಾಡಿ, ಇನ್ನಷ್ಟು ನಿಮಗೆ ಮಾಹಿತಿಗಳು ಕೂಡ ಸಿಗ್ತಿರ್ಬೋದು. ಪೈಲ್ ನಂಬರ್ 2 ಪ್ರಾಣಾಯಾಮನ ಮಾಡಿ. ಹಾಗೆ ಈ ಹಿಂದೆ ಏನಾದರೂ ನಿಮ್ಮ ಒಂದು ಡಯಟ್ ಫುಡ್ಸ್ನ ಏನಾದರೂ ಕಂಟ್ರೋಲ್ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ಮತ್ತೆ ಆ ಡಯಟಿಂದ ಈಚೆ ಬಂದು, ಏನು ಡಯಟ್ ಮಾಡ್ದೇನೆ ನೀವೇನಾದರೂ ಜಂಕ್ ಫುಡ್ಸ್ನಾಗಿರ್ಬೋದು, ಹೆಚ್ಚಾಗಿ ನೀವು ಆಯಿಲಿ ಫುಡ್ಸ್ನಾಗಿರ್ಬಹುದು, ಸ್ನ್ಯಾಕ್ಸಸ್ನಾಗಿರ್ಬೋದು ತಿನ್ನೋದ್ರಿಂದ ಸ್ವಲ್ಪ ನಿಮ್ಮ ಒಂದು ಚರ್ಮಕ್ಕೆ, ನಿಮ್ಮ ಒಂದು ಸ್ಟಮಕ್ಕಿಗೆ ಸಂಬಂಧಪಟ್ಟಾಗಿ ಸಮಸ್ಯೆಗಳಾಗಬಹುದು. ಎಸ್, ಅದ್ರ ಕಡೆನೂ ಗಮನ ಕೊಡಿ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಎಸ್, ನೀವೇನಾದರೂ ಡಯಟ್ ಫುಡ್ಸ್ನ ತಿಂತಿದ್ರೆ ಸಡನ್ನಾಗಿ ನೀವು ಜಂಕ್ ಫುಡ್ಸ್ಗೆ ಜಂಪ್ ಅಪ್ ಆದರೆ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗಬಹುದು. ಎಸ್, ನಿಮ್ಮ ಬಗ್ಗೆ ತುಂಬ ವ್ಯಕ್ತಿಗಳು ಐಡಾಗಿ ಕೆಲವು ವಿಚಾರಗಳನ್ನ ತಿಳ್ಕೊಳ್ತಿದ್ದಾರೆ. ಬಟ್ ಆ ವ್ಯಕ್ತಿಗಳು ಯಾಕಾಗಿ ತಿಳ್ಕೊಳ್ತಿದ್ದಾರೆ ಹಾಗೂ ಆ ವ್ಯಕ್ತಿಗೆ ಅದರಿಂದ ಏನು ಉಪಯೋಗ ಆಗ್ತಿದೆ, ನಿಮ್ಮ ಒಂದು ಯಶಸ್ಸನ್ನು ಸಹಿಸ್ಲಿಕ್ಕೆ ಆಗದಿರೋ ವ್ಯಕ್ತಿಗಳು ನಿಮ್ಮ ಒಂದು ವಿಚಾರನ ತಿಳ್ಕೊಳ್ತಿದ್ದಾರೆ, ಪ್ರೇಯರ್ನ ಮಾಡ್ತಿದ್ದಾರೆ. ನಿಮ್ಗೆ ಆಲ್ರೆಡಿ ವ್ಯಕ್ತಿಗಳು ಯಾರು ಅನ್ನೋದು ನಿಮ್ಗೆ ಗೊತ್ತಿರಬಹುದು, ಅಥವಾ ಗೊತ್ತಿಲ್ಲದೆ ಹೋದರೆ ಈ ಒಂದು ವಾರದಲ್ಲಿ ಗೊತ್ತಾಗ್ತಿದೆ. ಆ ವ್ಯಕ್ತಿಗಳಿಗೇನು ನಿಮಗೆ ಸಮಸ್ಯೆನ ಮಾಡ್ತಿದ್ದಾರೆ. ಪೈಲ್ ನಂಬರ್ 2 ಅವರು ಒಂದೇನು ಏನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾರೆ, ನಿಮ್ಮ ಕೆಲಸಗಳಾಗಬಾರ್ದು, ಅಡೆತಡೆಗಳಾಗಬೇಕು ಅಂತ. ನೀವು ಏನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀರಾ, ಸ್ವಂತ ಮನೇನ ಕಟ್ತಿದ್ದೀರಾ, ಆ ಮನೇನೂ ಕೂಡ ಅರ್ಧದಲ್ಲೇ ನಿಂತಿದ್ರೆ ಈ ಒಂದು ವಾರದಲ್ಲಿ ಅದು ಕೂಡ ಶುರುವಾಗ್ತಿದೆ. ಏನು ಕೀ ಲಾಕ್ ಆಗಿದೆ ಅದು ಲಾಕ್ ಓಪನ್ ಆಗೋ ಸಮಯ ಬಂದಿದೆ. ಪಾಸಿಟಿವ್ ಆಗಿರಿ. ಹಾಗೆ ನಿಮ್ಮ ಮೈಂಡಲ್ಲಿರೋ ಹಳೆ ಥಿಂಗ್ಸ್ ಏನು ಯೋಚನೆ ಡೀಪಾಗಿ ಮಾಡ್ತಿದ್ದೀರಾ ಅದರಿಂದ ಹೊರಗಡೆ ಬನ್ನಿ. ನಾನು ಮಾಡೋಕ್ಕಾಗುತ್ತೆ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಖಂಡಿತ ನಿಮ್ಮ ಒಂದು ಪಾಸಿಟಿವ್ ರಿಸಲ್ಟ್ ನಿಮಗೆ ಈ ಒಂದು ವಾರದಲ್ಲಿ ಸಿಗ್ತಿದೆ. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ತುಂಬಾ ಬದಲಾವಣೆ ಇದೆ. ಆದರೆ ಯಾವುದು ಬೇಡ ಅಂತ ತಡೀತಿದೆ, ಆ ಕೆಲಸಗಳು ತಡ ಆಗ್ತಿದೆ, ಅದು ನಿಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ತಿಳಿದಿರ್ಬೋದು, ಅಥವಾ ಅದಕ್ಕಿನ್ನೂ ಸಮಯ ಬೇಕಾಗಿರ್ಬಹುದು, ಅಥವಾ ಅದಕ್ಕೆ ಯಾರಾದರೂ ಸಪೋರ್ಟ್ ನಿಮಗೆ ಬೇಕಾಗಿರಬಹುದು. ಪೈಲ್ ನಂಬರ್ 2. ಎಸ್, ರಾಯರ ಅನುಗ್ರಹ ಕೂಡ ನಿಮ್ಮ ಜೊತೆಗಿದೆ. ತುಂಬಾ ಸ್ಟ್ರಾಂಗ್ ಪರ್ಸನ್ ನೀವಾಗಿದ್ದೀರಾ. ನಿಮ್ಮ ಒಂದು ಶಾರ್ಪ್ ಆಗಿರೋ ಮಾತುಗಳು ಕೆಲವು ವ್ಯಕ್ತಿಗಳಿಗೆ ತುಂಬಾ ಖುಷಿ ಕೊಟ್ಟಿದೆ, ಖುಷಿ ಸಿಗ್ತಿದೆ. ಆ ವ್ಯಕ್ತಿಗಳಿಗೆ ನಿಮ್ಮಿಂದ ಇನ್ನಷ್ಟು ಕಲಿತಿದ್ದಾರೆ. ಹಾಗೆ ಆ ವ್ಯಕ್ತಿಗಳು ನಿಮ್ಮ ಲೈಫ್ಗೆ ತುಂಬಾ ಹೆಲ್ಪಿಂಗ್ ಮಾಡ್ತಿದ್ದಾರೆ, ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ನೀವು ಕೂಡ ಆ ವ್ಯಕ್ತಿಗೆ ಹೆಲ್ಪಿಂಗ್ ಸಪೋರ್ಟ್ ಮಾಡ್ತಿದ್ದೀರಾ.
ಎಸ್, ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗಲ್ಲಿ ನಿಮ್ಗೆ ಏನಾದರೂ ಬೇಸರ ಆಗಿದ್ದರೆ, ಆ ವ್ಯಕ್ತಿಗಳಿಂದ ದೂರ ಇದ್ದರೆ, ಆ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ನಾಟ್ ಓನ್ಲಿ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಆಗಿರಬಹುದು. ಎಸ್, ತುಂಬ ಒಂದು ವಿಚಾರವಾಗಿ ಅಲರ್ಟ್ ಆಗಿರಬೇಕಾಗಿದೆ, ನಿಧಾನವಾಗಿ ನಿರ್ಧಾರವನ್ನು ತಗೋಬೇಕಾಗಿದೆ, ಪೇಷನ್ಸಿಂದ ನಿರ್ಧಾರ ತಗೋಬೇಕಾಗಿದೆ. ಪ್ಯಾನ್ ನಂಬರ್ 2. ಇನ್ನಷ್ಟು ಮಾಹಿತಿನ ನೀವು ತಿಳ್ಕೊಳ್ತಿದ್ದೀರಾ ಆನ್ಲೈನ್ ಮುಖಾಂತರ. ಕ್ರಿಸ್ಟಲ್ಸ್ ಆಗಿರ್ಬೋದು, ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿರಬಹುದು, ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಾಗಿ ನೀವು ಆನ್ಲೈನಲ್ಲಿ ಸರ್ಚ್ ಮಾಡ್ತಿದ್ದೀರಾ, ಇಲ್ಲಿ ಯಾರು ಜಾಬ್ಗೋಸ್ಕರ ಸರ್ಚ್ ಮಾಡ್ತಿದ್ದೀರಾ, ಈ ಒಂದು ವಾರದಲ್ಲಿ ಕೂಡ ನಿಮಗೆ ಜಾಬ್ ಆಫರ್ ಕೂಡ ಸಿಗ್ತಿದೆ. ಹಾಗೆ ಏನು ನಿಮ್ಮ ಲೈಫಲ್ಲಿ ತಡ ಆಗ್ತಿದೆ, ನನ್ನ ಲೈಫಲ್ಲಿ ಯಾಕೆ ಎಲ್ಲ ಮುಂದೆ ಹೋಗ್ತಿದ್ದಾರೆ, ನಾನು ಮಾತ್ರ ತಡ ಆಗ್ತಿದೆ ನನ್ನ ಲೈಫಲ್ಲಿ ಅಂದರೆ, ಖಂಡಿತ ಆ ವಿಚಾರನ ನೀವು ಅನ್ನಷ್ಟು ತಿಳ್ಕೊಳ್ತಿದ್ದೀರಾ. ತಡ ಆದರೂ ಅದು ನಿಮ್ಮ ಜೊತೆ ಶಾಶ್ವತವಾಗಿರ್ತಿದೆ. ಹಾಗೆ ಆ ಒಂದು ಶಕ್ತಿ ನಿಮಗೆ ಸಿಗ್ತಿದೆ. ದೈವ ಶಕ್ತಿ ನಿಮ್ಮ ಜೊತೆಗೆ ಹೆಚ್ಚಿನ ಸಪೋರ್ಟ್ ಮಾಡ್ತಿದೆ. ಹಾಗೆ ನೀವು ಮಾಡ್ತಿರೋ ವ್ರತ ಪೂಜೆಗಳಾಗಿರ್ಬೋದು, ಮಂತ್ರಗಳನ್ನಾಗಿರ್ಬೋದು, ಯಾವುದನ್ನು ಸ್ಟಾಪ್ ಮಾಡಬೇಡಿ, ಅದನ್ನು ಮುಂದುವರಿಸ್ಕೊಂಡು ಹೋಗಿ. ಎಸ್, ಈ ಒಂದು ವಾರದಲ್ಲಿ ಸ್ವಲ್ಪ ನಿಮಗೆ ಹೆಚ್ಚಿನ ಒಂದು ದೃಷ್ಟಿ ಆಗ್ತಿದೆ, ಅದನ್ನು ಕೂಡ ನೀವು ಆಗಾಗ ಕ್ಲೆನ್ಸ್ ಮಾಡಬೇಕಾಗಿದೆ. ಹಾಗೆ 222 ನಂಬರ್ಸ್ನ ನೀವು ಹೆಚ್ಚಾಗಿ ವಾಶ್ ಮಾಡ್ತಿದ್ದೀರಾ. ಏಂಜಲ್ ಸಪೋರ್ಟ್ ನಿಮ್ಮ ಜೊತೆಗಿದೆ, ಹಾಗೆ ಒಂದು ಗೈಡೆನ್ಸ್ ನಿಮಗಿದೆ, ಒಂದು ಸೂಚನೆ ಇದೆ, ಹಾಗೂ ಇನ್ನಷ್ಟು ಮಾಹಿತಿನ ನೀವು ತಿಳ್ಕೊಳ್ತಿದ್ದೀರಾ. ಪ್ಯಾನ್ ನಂಬರ್ 2. ನಿಮ್ಮ ಪ್ರೀತಿಯ ಜೀವನದಲ್ಲಿ ಭಾಳಷ್ಟು ಬದಲಾವಣೆ ಇದೆ. ಇಲ್ಲಿ ಯಾರು ಥರ್ಡ್ ಪರ್ಸನ್ ನಿಮ್ಮ ಪ್ರೀತಿಯ ಜೀವನದಲ್ಲಿದ್ದಾರೆ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಏನು ಬ್ಲಾಕ್ ಮಾಡಿದ್ದಾರೆ, ಖಂಡಿತ ಆ ಬ್ಲಾಕ್ ಓಪನ್ ಆಗ್ತಿದೆ ಈ ಒಂದು ವಾರದಲ್ಲಿ. ಹಾಗೆ ನಿಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ಏನು ಸಮಸ್ಯೆಗಳಿತ್ತು, ಆ ಸಮಸ್ಯೆಯಿಂದ ದೂರ ಆಗ್ತಿದ್ದಾರೆ. ಏನು ಡೈವರ್ಸ್ವರೆಗೂ ಹೋಗ್ತಿದೆ ನಿಮ್ಮ ಒಂದು ದಾಂಪತ್ಯ ಜೀವನದ ವಿಚಾರವಾಗಿ, ಖಂಡಿತ ಆ ಡೈವರ್ಸ್ ಕೂಡ ಈ ಒಂದು ವಾರದಲ್ಲಿ ಏನು ನಿರ್ಧಾರ ನೀವು ತಗೋತಿದ್ದೀರಾ ನೀವಿಬ್ಬರು ಕೂಡ ನಿಮ್ಮ ದಾಂಪತ್ಯ ಜೀವನದಲ್ಲಿ, ಖಂಡಿತ ಮತ್ತೆ ಪ್ರೀತಿ ಬರ್ತಿದೆ, ಮತ್ತೆ ನೀವಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದ್ದೀರಾ. ಯಾರಿಗೆ ನಿಮ್ಮ ಒಂದು ಡೈವರ್ಸ್ ಆಗಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ, ಆ ಥರ್ಡ್ ಪಾರ್ಟೀಸ್ ಇರ್ಬೋದು ಅಥವಾ ನಿಮ್ಮ ಶತ್ರುಗಳಾಗಿರ್ಬೋದು, ಎನಿವನ್, ಆ ವ್ಯಕ್ತಿಗಳು ನಿಮ್ಮ ಒಂದು ದಾಂಪತ್ಯ ಜೀವನನ ನೋಡಿ ಹೆಚ್ಚಿನ ಒಂದು ಜಲಸಿ ಪಡ್ತಿದ್ದಾರೆ. ಬಟ್ ನೀವು ಏನು ಡೈವರ್ಸ್ ನಿರ್ಧಾರ ತಗೊತಿದ್ದೀರಾ ಅದನ್ನು ಅಲ್ಲೇ ಸ್ಟಾಪ್ ಮಾಡ್ತಿದ್ದೀರಾ. ಎಸ್, ತುಂಬಾ ಮತ್ತೆ ರಿಯೂನಿಯನ್ ಆಗ್ತಿದೆ, ಮತ್ತು ಇನ್ನಷ್ಟು ವಿಚಾರನ ತಿಳ್ಕೊಳ್ತಿದ್ದೀರಾ. ಎಲ್ಲಿ ಎಡವಿದ್ದೀರಾ ಅನ್ನೋದು ಕೂಡ ನಿಮಗೆ ಈ ಒಂದು ವಾರದಲ್ಲಿ ಗೊತ್ತಾಗ್ತಿದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಬ್ಯಾಲೆನ್ಸಿಂಗ್ ಬೇಕಾಗಿದೆ, ಬ್ಯಾಲೆನ್ಸಿಂಗ್ ಕೂಡ ಸಿಗ್ತಿದೆ. ಒಳ್ಳೆ ನಿರ್ಧಾರನ ನೀವು ಈ ಒಂದು ವಾರದಲ್ಲಿ ತಗೋತಿದ್ದೀರಾ. ನಿಮ್ಮ ಹಿರಿಯರ ಮಾತುಗಳಿಂದ ನಿಮಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ಅವ್ರು ಕೊಡುವಂತಹ ಆಶೀರ್ವಾದ, ಅವ್ರು ಕೊಡುವಂತಹ ಉಡುಗೊರೆಗಳು ನಿಮಗೆ ಮನಸ್ಸಿಗೆ ಸಂತೋಷ ಜೊತೆಗೆ ಇನ್ನಷ್ಟು ತುಂಬಾ ಹೆಮ್ಮೆ ಅನ್ನಿಸ್ತದೆ. ಪ್ಯಾನ್ ನಂಬರ್ 2ಗೆ. ಎಸ್, ಪ್ಯಾನ್ ನಂಬರ್ 2 ಏನಾದರೂ ಮನಸ್ಸಲ್ಲಿ ನಿಮ್ಮ ಒಂದು ಪ್ರಶ್ನೆ ಇದ್ದರೆ ಎಸ್ ಆರ್ ನೋ ರೀಡಿಂಗ್ ನೋಡೋಣ. ಅದಕ್ಕೂ ಮುಂಚೆ ಒಂದು ನಿಮಿಷ ಮೆಡಿಟೇಟ್ ಮಾಡಿ. ಹಾಗೆ ನಿಮ್ಮ ಯಾವುದೇ ಒಂದೇ ಪ್ರಶ್ನೆಗೆ ಇಲ್ಲಿ ಏನು ಎಸ್ ಆರ್ ನೋ ರೀಡಿಂಗ್ ನೋಡೋಣ. ಎಸ್, ಪೈಲ್ ನಂಬರ್ 2 ಪಾಸಿಬಲ್. ಇನ್ನಷ್ಟು ನೀವು ಎಫರ್ಟ್ ಹಾಕಬೇಕಾಗಿದೆ, ಹಾಗೂ ನೀವು ಕೇಳಿರೋ ಪ್ರಶ್ನೆಗೆ ಪಾಸಿಬಲ್ ಇದೆ. ಹಾಗೂ ಇಲ್ಲಿ ಕನ್ಯಾ ರಾಶಿ ಆಗಿರಬಹುದು, ಅಥವಾ ಕೆ ಲೆಟರ್ ಅಥವಾ ಎಲ್ ಲೆಟರ್ ಅಥವಾ ಎಮ್ ಲೆಟರ್ ಅಂತಹ ವ್ಯಕ್ತಿಗಳಿಂದ ನಿಮಗೆ ಈ ಒಂದು ವಾರದಲ್ಲಿ ಸಪೋರ್ಟ್ ಸಿಗ್ತಿದೆ, ಹೆಲ್ಪಿಂಗ್ ಸಿಗ್ತಿದೆ. ಪಾಯಿಂಟ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಇಷ್ಟು ಪೇಷನ್ಸಿಂದ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೊ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ.